यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यनं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्। अद्य कथानुवादे सति किञ्चित् पूर्वकथानुवादः कथयति वा कोऽपि? कापि उपासनां करोति नो चेत् उपासते। उपासनां करोति इत्यस्य पदस्य स्थाने उपासते इत्युक्ते वरम्। नरसिंहम् उपासते। उपासनां करोति। तत्र मन्त्रम् इदानीं वयं पश्यामः। ॐ ह्रां ह्रीं ह्रूं ॐ नमो भगवते ऋषिकेशाय सर्वविशेषवित्क्षेत्रात्मने आकूतीनां चित्तानां चेतसां विशेषाणां चाधिपतये षोडशकलाय छन्दोमयाय अन्नमयाय अमृतमयाय सर्वमयाय सहसे वोचसे बलाय कान्ताय कामाय नमस्ते उभयत्र भूयात् इति ಮಂತ್ರಸ್ವರೂಪಂ. ಹ್ರಾಂ ಹ್ರೀಂ ಹ್ರೂಂ ಅನ್ನೋದು ಆ ಅಕ್ಷರದ ವಿಶೇಷ ಉಪಾಸನೆಯ ಒಂದು ಬೀಜ ಮಂತ್ರ. ಅದೆಲ್ಲ ನಮ್ಗೆ ಸುಮ್ಮನೆ ಕೇಳುವಾಗ ಏನೋ ಭಾರಿ ಭಯಂಕರವಾದ ಮಂತ್ರ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಭೂತ ಪ್ರೇತಗಳನ್ನೆಲ್ಲ ಕರೆದು ಹ್ರೀಂ ಸ್ಫುರ ಪ್ರಸ್ಫುರ ಸ್ಫುರ ಪ್ರಸ್ಫುರ ಘೋರ ಘೋರ ತರ ತನೂಪ ಚಟ ಚಟ ಪ್ರಚಟ ಕಹ ಕಹ ಒಂದೇ ಆತೆ ಗಾತೆ ಹುಂಪಟ್ ಬ್ರಹ್ಮಣಿ ಪರಂ ಜ್ಯೋತಿಷೇ ನಮಃ ಸ್ವಾಹ ಅಂತ ಹೇಳಿದ ಹಾಗೆ ಇದೆ ಅದು. ಆದ್ರೆ ಹ್ರೀ ಅನ್ನೋದು ಮುಖ್ಯ ಬೀಜ. ಅದು ಹ್ರೀ ಅನ್ನೋದು ವಿಶೇಷ ಶಕ್ತಿ. ಹ್ರೀ ಅಂದ್ರೆ ಹ್ರಾಸಗೊಳಿಸುವಂಥದ್ದು, ಹರಣ ಮಾಡುವಂಥದ್ದು. ಅದರಲ್ಲಿ ಅಕಾರ ಅಂದ್ರೆ ಆಕಾರ, ಈಕಾರ, ಕ್ರೂಂ ಅನ್ನುವ 3 ಅಕ್ಷರಗಳನ್ನ ಬಳಸಿ ಅದರ ಅತಿಶಯವನ್ನ ಹೇಳುತ್ತೆ. ಹಕಾರ ಮತ್ತು ರಕಾರ ಅನ್ನೋದು ಹ ಮತ್ತು ರ, ಹೃನ್ಯ ಹರಣೆ ಎನ್ನುವ ಧಾತುವಿನ ಮೂಲ. ಅದು ಹರತಿ, ಪಾಪಗಳನ್ನ ಕಳೆಯುತ್ತೆ. ಹ್ರೀಂ ಅಂದ್ರೆ ಅತಿಯಾಗಿ ಕಳೆಯುತ್ತೆ, ಹ್ರೂಂ ಅಂದ್ರೆ ಇನ್ನೂ ಜಾಸ್ತಿ ಕಳೆಯುತ್ತೆ ಅಂತ. ಹೀಗೆ ಪಾಪಗಳ ಅತಿಶಯವನ್ನ ಪರಿಹರಿಸುವ ಮಂತ್ರಗಳಾಗಿ ಹ್ರಾಂ ಹ್ರೀಂ ಹ್ರೂಂ. ಯಾಕಂದ್ರೆ ಕಾಮದ ಕಾರಣದಿಂದಲೇನೆ ಅನೇಕ ತಪ್ಪುಗಳು ನಮ್ಮಿಂದ ಆಗುವಂಥದ್ದು. ಬಯಕೆಗಳ ಬೆನ್ನಟ್ಟಿಯೇ ನಾವು ಅನರ್ಥಗಳನ್ನ ಸ್ವಾರ್ಥಗಳ ಹಿನ್ನೆಲೆಯಲ್ಲಿ ನಡೆಸುವಂಥದ್ದು. ಅದರಿಂದಾಗಿ ಆ ದೋಷವನ್ನ ಕಳೀಲಿಕ್ಕೋಸ್ಕರ ಹ್ರಾಂ ಹ್ರೀಂ ಹ್ರೂಂ. ನಮೋ ಭಗವತೆ, ಭಗವತ್ ಸ್ವರೂಪನಾದ ಹೃಷಿಕೇಶಾಯ. ಹೃಷಿಕ ಅಂದ್ರೆ ಇಂದ್ರಿಯಗಳು, ಅದಕ್ಕೆ ಈಶಾ ಅಂದ್ರೆ ಒಡೆಯ, ಇಂದ್ರಿಯಗಳ ನಿಯಾಮಕ ಅಂತ ಅರ್ಥ. ಹೃಷಿಕ ಅಂದ್ರೆ ಇಂದ್ರಿಯ ಯಾಕೆ ಅಂದ್ರೆ ಹೃಷ್ ಅನ್ನೋದು ಸುಖದ ಧಾತು. ಹರ್ಷ ಅನ್ನುವ ಶಬ್ದ ನಾವು ಕೇಳಿದ್ದೇವೆ. ಅದರ ಹೃಷಿ ಅಂದ್ರೆ ಆನಂದಂ. ಕರೋತಿ
ಯಾವುದು ಆನಂದವನ್ನ ಉಂಟು ಮಾಡುತ್ತೋ ಅದು ಹೃಷೀಕ. ಹೃಷಿಯನ್ನ ಸಂತೋಷವನ್ನ ಯಾವುದು ಕೊಡುತ್ತೋ ಅದು ಹೃಷೀಕ. ಅಂದ್ರೆ ಇಂದ್ರಿಯಗಳೇ ನಮ್ಗೆ ಸುಖ ಕೊಡುದು ಹೊರತು ಇಂದ್ರಿಯಗಳಿಲ್ಲದೆ ಇದ್ರೆ ಸುಖ ಆಗ್ತಿರ್ಲಿಲ್ಲ ಯಾವ ವಿಷಯದಲ್ಲೂ ಕೂಡ. ಅದಕ್ಕೆ ಒಡೆಯ ಹೃಷಿಕೇಶ. ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನಿ. ಪ್ರತಿಯೊಂದು ವಸ್ತುವಿನ ವಿಶೇಷವನ್ನ ವಿತ್ ಚೆನ್ನಾಗಿ ತಿಳಿದ, ಎಲ್ಲ ಕ್ಷೇತ್ರಗಳ ಅಂತರ್ಯಾಮಿ. ಆತ್ಮ ಅಂದ್ರೆ ಅಂತರ್ಯಾಮಿ, ಅಮೃತಃ. ಎಲ್ಲ ವಸ್ತುಗಳ ವಿಶೇಷಗಳನ್ನ ಬಲ್ಲವನಾಗಿ, ಸರ್ವ ವಿಶೇಷವಿತ್ ಕ್ಷೇತ್ರ, ಪ್ರತಿಯೊಂದು ವಸ್ತುವಿನ ವಿಶೇಷವನ್ನ ತಿಳಿದು ಆ ಕ್ಷೇತ್ರದಲ್ಲಿ ಅಂತರ್ಯಾಮಿಯಾಗಿ ನಿಂತುಕೊಂಡಿರುವ ಆಕೂತೀನಾಂ ಚಿತ್ತಾನಾಂ. ಆಕೂತಿಗಳು ಅಂತಂದ್ರೆ ಅಭಿಪ್ರಾಯಗಳು. ಅವ್ರು ಮಾತಾಡಿದ್ದು ತುಂಬಾ ಸಾಕೂತವಾಗಿತ್ತು ಅಂತ ಕೆಲವೊಮ್ಮೆ ಹೇಳ್ತಾರೆ. ಸಾಕೂತ ಅಂದ್ರೆ ತುಂಬಾ ವಿಶೇಷವಾದ ವಿಷಯದಿಂದ ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ವಿಷಯವನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿಷಯವನ್ನ ಹೇಳಿದ್ರು ಅಂತ ಹೇಳುವಾಗ ಸಾಕೂತ ಅಂತ ಶಬ್ದ ಬಳಸ್ತಾರೆ. ಅದು ಆಕೂತಿ ಅಂತಂದ್ರೆ ಅಭಿಪ್ರಾಯ. ಆಕೂತೀನಾಂ ಚಿತ್ತಾನಾಂ ಚೇತಸಾಂ. ಚಿತ್ತವೃತ್ತಿಗಳು, ಮನಸ್ಸಿನಲ್ಲಿ ಬರುವ ಅನೇಕ ತರದ ಆಲೋಚನೆಗಳು, ಅಭಿಪ್ರಾಯಗಳು, ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು, ಮತ್ತು ಮನಸ್ಸು ಬುದ್ಧಿ ಇತ್ಯಾದಿಗಳಿಗೆ ಅಧಿಪತಿ. ಚೇತಸಾಂ ವಿಶೇಷಾಣಾಂಚ ಅಧಿಪತಯೇ. ಮನಸ್ಸಿನಲ್ಲಿ ವಿಶೇಷಗಳು ಅಂತ ಯಾಕೆ ಹೇಳಿದ್ರು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಅಂಶಗಳು ಸೇರಿ ಮನಸ್ಸು ಅಂತ ಆಗುತ್ತೆ. ಅದನ್ನಾಗಿ ಎಲ್ಲಾ ಕ್ರಿಯೆ, ಎಲ್ಲಾ ಮನಸ್ಸಿನ ವಿಭಾಗಗಳು ಕೂಡ ಶರೀರದಲ್ಲಿ ಬಹಳ ಮುಖ್ಯವಾದ ಕಾರ್ಯ ಮಾಡುತ್ತೆ. ಮನಸ್ಸು ಬೇಕು ಬೇಡ ಅಂತ ಇದ್ದಕ್ಕಿದ್ದ ಹಾಗೆ ಡಿಸೈಡ್ ಮಾಡುತ್ತೆ. ಆದ್ರೆ ಯಾಕೆ ಬೇಕು ಬೇಡ ಅನ್ನೋ ವಿಷಯದಲ್ಲಿ ನಿರ್ಧಾರ ಕೇಳಿದ್ರೆ ಅದಕ್ಕೆ ಗೊತ್ತಿಲ್ಲ. ಆದ್ರೆ ಯಾವಾಗ ಬೇಕು ಬೇಡ ಅನ್ನೋ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯ ಬರುತ್ತೋ ಅದು ಬುದ್ಧಿ ಕೆಲಸ ಮಾಡಿದೆ ಅಂತ ಅರ್ಥ. ಆದ್ರೆ ಆ ಕೆಲಸ ಮಾಡಿದ್ಮೇಲೆ ಬಹಳ ದಿವಸ ಆದ್ಮೇಲೆ ಅವನಿಗೆ ಅದ್ ನೆನಪೇ ಇಲ್ಲ ಅಂದ್ರೆ ಆಗ ಅವನಲ್ಲಿ ಆ ಹೊತ್ತಿಗೆ ಅಹಂ ಇಲ್ಲ ಅಂತ ಅರ್ಥ. ಅಹಂ ಅಂದ್ರೆ ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ನಾನ್ ಮಾಡುವುದ್ರಿಂದ ಏನು ಲಾಭ, ನಾನು ಮಾಡುವುದ್ರಿಂದ, ನಾನು ಮಾಡದೇ ಇರುವುದ್ರಿಂದ ಅನ್ನುವ ಅಹಂ ಅಲ್ಲಿ ಸೇರಿದಾಗ ವಿವೇಕಕ್ಕೆ ಬಲ ಬರುತ್ತೆ. ಇಲ್ಲ ಅಂದ್ರೆ ಹಿಂದಿದ್ದೆಲ್ಲ ಮರ್ತೋಗಿರುತ್ತೆ. ಅದು ಮರಿಬಾರದು ಅಂದ್ರೆ ಚಿತ್ತ ಬೇಕು. ಹಿಂದಿನ ಫೈಲ್ಗಳನ್ನೆಲ್ಲ ತೆಗೆದಿಟ್ಟು ಹಿಂದಿನ ಆದ ಟ್ರ್ಯಾಕ್ ರೆಕಾರ್ಡ್ ತೆಗೆದು ಇದು ಹೀಗಿದೆ, ಇದು ಹೀಗಿಲ್ಲ, ಇದು ಹೀಗಿತ್ತು, ಇದು ಹೀಗಿರ್ಲಿಲ್ಲ, ಆದ್ರಿಂದಾಗಿ ಹೀಗೆ ಯಾಕೆ ಬೇಡ, ಹೀಗೆ ಯಾಕೆ ಬೇಕು ಅನ್ನುವ ನೆನಪಿನ ಬುದ್ಧಿ, ಅಂದ್ರೆ ನೆನಪಿನ ಶಕ್ತಿ, ಅದು ಚಿತ್ತ. ಇದರ ಜೊತೆಗೆ ಸಂಗ್ರಹ ಆಗುವಂತದ್ದು ಚೇತನ. ಚೇತನ ಅನ್ನೋದು ಬಹಳ ಹಿಂದಿನ ಜನ್ಮಗಳ ಎಷ್ಟೋ ವರ್ಷ ಹಿಂದಿನ ಫೈಲ್ಗಳನ್ನೆಲ್ಲ ತೆಗೆಯತ್ತದು, ಜನ್ಮಾಂತರದ ಫೈಲ್ಗಳು. ಇದು ಚಿತ್ತ ಈ ಜನ್ಮದಲ್ಲೇ ನಡೆದ ಡಾಕ್ಯುಮೆಂಟ್ ಗಳನ್ನೆಲ್ಲ ಓಪನ್ ಮಾಡುತ್ತೆ. ಚೇತನ ಅನ್ನೋದು ಪೂರ್ವ ಜನ್ಮದ್ದು, ಅದರ ಪೂರ್ವ ಜನ್ಮದ್ದು, ಅದರ 100 ಜನ್ಮದ ಹಿಂದಿದ್ದೆಲ್ಲ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡಿರುತ್ತೆ. ಅದು ಎಚ್ಚರ ಆಗುವುದು ಸಾಧನೆ ಮಾಡುವ ಸಿದ್ಧ ಪುರುಷನಿಗೆ ಮಾತ್ರ. ಎಲ್ರಿಗೂ ನೆನಪಾಗಲ್ಲ. ಕೆಲವೊಂದು ಸರ್ತಿ ಇದೆಲ್ಲೋ ನೋಡ್ದಂಗಿದೆ, ಇದ್ಯಾರೋ ನಾವು ತುಂಬಾ ಅವ್ರ ಹತ್ರ ನಾವು ಮಾತಾಡಿದ್ದು ಹಾಗೆ ನೆನಪು, ಮಾತಾಡೇ ಇರುವುದಿಲ್ಲ ಆದ್ರೆ ತುಂಬಾ ಹಾಗ ಅನ್ಸುದು ಇತ್ಯಾದಿಗಳಲ್ಲಿ ಏನಿದೆ, ಇದು ಚೇತನದ ಕೆಲಸ. ಪೂರ್ವ ಜನ್ಮದ ಯಾವುದೋ ನಾನು ಈ ಜಾಗಕ್ಕೆ ಬಂದಿದ್ದೆ, ಈ ಜಾಗದಲ್ಲಿ ನಿಂತಿದ್ದೆ, ಈ ಜಾಗವನ್ನು ತುಂಬಾ ನೋಡಿದ್ದೇನೆ, ಈ ಜಾಗದಲ್ಲಿ ನಾನು ಯುದ್ಧ ಮಾಡಿದ್ದೇನೆ ಅಂತ ಏನೇನೋ ಒಬ್ಬೊಬ್ಬರಿಗೆ ಅನ್ಸುತ್ತೆ ಕೆಲವೊಮ್ಮೆ. ಆವಾಗ ಅದು ಚೇತನದ ಕೆಲಸ. ಆದ್ರೆ ಅದು ಜಾಗೃತವಾಗಿ ಆದ್ರೆ ಅವನಿಗೆ ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಘಟನೆ ಅವನ ಜೀವನದಲ್ಲಿ ಈಗ ನಡಿಲಿಕ್ಕಿದೆ, ಅದಕ್ಕೋಸ್ಕರ ಚೇತನ ಅಷ್ಟು ಜಾಗೃತವಾಗುತ್ತೆ, ಮತ್ತೆ ಮರ್ತೋಗುತ್ತೆ, ಮತ್ತೆ ಅದು ಉಳಿದಿದ್ದು ನೆನಪಾಗಲ್ಲ. ಇದು 5 ಸೇರಿದ್ರೆ ಅಧಿಪತಿ. ಇದರ ಅಧಿಪತಿ ಯಾರು ಅಂದ್ರೆ ಪರಮಾತ್ಮ. ಈ 5ರ ಒಡೆತನ ಇರುವುದು ಭಗವಂತನಿಗೆ, ನಾರಾಯಣನಿಗೆ. ಯಾರವನು? ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ. ಷೋಡಶ ಕಲಾಯ, 16 ಕಲೆಗಳು, ಅದು ಷೋಡಶ ಕಲ ಪುರುಷ ಅಂತ ವಿಶೇಷವಾಗಿ ಭಗವಂತನಿಗೊಂದು ಹೆಸರು, ಷೋಡಶ ಕಲಾವಂತಿಕೆ ಉಳ್ಳವನು ಅಂತ. ಮುಖ್ಯವಾಗಿ 11 ಇಂದ್ರಿಯಗಳು, ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಮತ್ತು ಪಂಚಭೂತಗಳು, ಇದು ಸೇರಿದ್ರೆ ಷೋಡಶ ಕಲೆಗಳಾಗ್ತವೆ. ಈ ಕಲೆಯಲ್ಲಿ ವಾಸಿಸುವಂತವನು ಜೀವ, ಅವನನ್ನ ನಿಯಮಿಸುವವನು ಭಗವಂತ. ಈ ಷೋಡಶ ಕಲೆಯಿಂದ ಕೂಡಿದ ಪುರವನ್ನ ಯಾರು ಶೇತೆ, ಷೋಡಶ ಕಲೆಗಳಿಂದ ತುಂಬಿದ ಈ ಶರೀರದಲ್ಲಿ ಯಾರು ವಾಸಿಸುತ್ತಾನೋ ಅವನು ಷೋಡಶ ಕಲ ಪುರುಷ. ಅವನು ಷೋಡಶ ಕಲಾಯ ಛಂದೋಮಯಾಯ. ಛಂದಸ್ ಅಂದ್ರೆ ವೇದಗಳು, ವೇದಗಳಿಂದ
ತುಂಬಿದವನು. ವೇದಗಳ ಮಂತ್ರದಿಂದಲೇನೆ ಅವನಿಗೆ ಬಹಳ ಇಷ್ಟ ಆಗುತ್ತೆ ಸ್ತೋತ್ರ ಮಾಡಿದ್ರೆ, ಪಾರಾಯಣ ಮಾಡಿದ್ರೆ. ಅದು ವೇದ ಅಂತ ಬಂದಾಗ ಸದಾ ಇರುವಂತದ್ದು ಅನ್ನುವ ಅರ್ಥದಲ್ಲಿ ಛಂದಸ್ಸು, ಅದು ಮುಚ್ಚಿಡುವಂತದ್ದು, ನೇರ ಅದರ ಅರ್ಥ ಏನು ಅಂತ ಗೊತ್ತಾಗುದಿಲ್ಲ. ಅದರಿಂದಾಗಿ ಛಾದಯಂತಿ ಏನಂ ಇತಿ ಛಂದಾಂಸಿ, ಮುಚ್ಚಿಡುವಂತಹ ಗುಣಗಳನ್ನ ಪೂರ್ತಿ ತೆರೆದಿಡುವುದಿಲ್ಲ, ಅದು ಪಕ್ಕ ಅರ್ಥ ಆಗುವುದಕ್ಕೆ ಬಿಡುವುದಿಲ್ಲ. ಹಾಗೆ ಅರ್ಥೈಸ್ಲಿಕ್ಕೆ ಸಾಧ್ಯವಾಗುವಂತಹ ರೀತಿಯಲ್ಲಿ ಅನುಗ್ರಹ ಮಾಡುವವನು ಛಂದೋಮಯ. ಅನ್ನಮಯ, ನಾವು ತಿನ್ನುವ ಆಹಾರವೂ ಅನ್ನವೇ. ಮನಸ್ಸಿನಿಂದ ಏನೋ ಯೋಚನೆ ಮಾಡಿದ್ರೆ ಅದು ಮನಸ್ಸಿನ ಅನ್ನ, ಕಣ್ಣಿನಿಂದ ಕಂಡ ರೂಪ ಕಣ್ಣಿನ ಅನ್ನ, ಕಿವಿಯಿಂದ ಕೇಳಿದ ಸದ್ದು ಕಿವಿಯ ಅನ್ನ, ನಾಲಿಗೆಯಿಂದ ಅದು ಸಾಮಾನ್ಯ ಗೊತ್ತಿರುವಂತದ್ದೇ, ಮುಟ್ಟಿದ್ರಿಂದ ಆಗುವ ಸುಖ ಅದು ಸ್ಪರ್ಶದ ಅನ್ನ. ಇಂತಹ ಎಲ್ಲ ಅನ್ನಗಳಿಗೂ ಒಡೆಯ, ಈ ಎಲ್ಲ ಅನ್ನಗಳಿಗೂ ಕೂಡ ದಾತೃತ್ವ ಇರುವುದು ಅವನಲ್ಲಿ. ಆದ್ರಿಂದಾಗಿ ಅವನು ಅನ್ನಮಯ. ಅಂದ್ರೆ ಸ್ವತಃ ಮಹಾಭೋಕ್ತೃವಾಗಿ ಅನ್ನಮಯನಾಗಿ ನಾವು ತಿಂದ ಅನ್ನದ ಸುಖವನ್ನ ನಮಗೆ ಉಣಿಸುವ ಅನ್ನ ಶಕ್ತಿಯಾಗಿ ಅನ್ನಮಯನಾಗಿದ್ದಾನೆ. ಅಮೃತಮಯ, ಆ ಅನ್ನ ಮುಂದೆ ಮನುಷ್ಯ ಮೃತಿ ಹೊಂದದಂತೆ ಆತನನ್ನ ಸುಧೆಯ ಕಡೆಗೆ, ಅಂದ್ರೆ ಸಾವಿನಿಂದ ಅಮೃತತ್ವದ ಕಡೆಗೆ ಕರೆದೊಯ್ಯುವಂತಹ ಶಕ್ತಿ. ಆದ್ರಿಂದಾಗಿ ಅವನನ್ನ ಅಮೃತಮಯ ಅಂತ ಕರೀತಾರೆ. ಅಮೃತಮಯಾಯ ಮೃತ್ಯುವನ್ನ ದಾಟಿ ಮುಕ್ತಿಯನ್ನು ಹೊಂದಿದಂತಹ ಸಜ್ಜನರಿಗೆ, ಅಂದ್ರೆ ಒಟ್ಟು ಮುಕ್ತರಿಗೆ ಅಂತ ಅರ್ಥ. ಅಮೃತರು ಅಂದ್ರೆ ಮುಕ್ತರು, ಅಮೃತಾತ್ಮರು ಅಂದ್ರೆ ಮುಕ್ತಾತ್ಮರು ಅಂತ ಅರ್ಥ. ಮುಕ್ತರಿಗೂ ಕೂಡ ಒಡೆಯನಾದವ. ಅಮೃತಮಯಾಯ. ಸರ್ವಮಯಾಯ, ಏನ್ ಹೇಳುದು, ಇದಕ್ಕೊಡೆಯ ಅದಕ್ಕೊಡೆಯ ಇನ್ನೊಂದ ಕೊಡೆಯ ಮತ್ತೊಂದು ಕೊಡೆಯ ಅವಡೆ ಹೇಳಿ 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 ನಮ್ ಬಾಯೇ ಒಡೆದೋಗುತ್ತೆ. ಅದಕ್ಕೆ ಹೇಳಿದ್ರು ಸರ್ವಮಯ. ಏನೇನು ಜಗತ್ತಿನಲ್ಲಿದೆಯೋ ಆ ಎಲ್ಲ ವಸ್ತುಗಳ ಮೇಲಿನ ಆಧಿಪತ್ಯ ಇರುವಂಥವನು ಸರ್ವಮಯ. ಸಹಸೇ, ಸಹಸ್ ಅಂತಂದ್ರೆ ಆತ್ಮಬಲ. ಓಜಸೆ, ಎದುರುಗಡೆಯವನನ್ನ ದೇಹದಿಂದ ಬಗ್ಗಿಸಬಹುದಾದ ಬಲ. ಬಲಾಯ, ಈಗ ಒಳಗಿನಿಂದ ತಾಕತ್ತಿರುವಂತದ್ದೊಂದಿದೆ, ತಾಕತ್ತನ್ನು ಬಳಸ್ಲಿಕ್ಕೆ ಆಗುವಂತದ್ದೊಂದಿದೆ. ಕೆಲವೊಂದ್ಸರ್ತಿ ತಾಕತ್ತಿರುತ್ತೆ, ಅದು ಆ ಹೊತ್ತಿಗೆ ಅದನ್ನು ಉಪಯೋಗಿಸ್ಲಿಕ್ಕೆ ಬರುದಿಲ್ಲ. ಸುಮ್ನೆ ಅದು ದಪ್ಪ ಇದ್ದಾನೆ ಮಾರೆ, ಅವನು ಬುದ್ಧಿ ಸ್ವಲ್ಪ ಅವನಿಗೆ ನೆಟ್ಟಿಗಿರುದಿಲ್ಲ, ಆ ಹೊತ್ತಿಗೆ ಜೈ ಅಂತ ಓಡೋಗ್ತಾನೆ. ಅವನಿಗೆ ಕಾಲಿಗೆ ಬುದ್ಧಿ ಹೇಳೋದು ತುಂಬಾ ಬುದ್ಧಿ ಬಂದ್ಬಿಟ್ಟಿದೆ, ತಲೆಯಲ್ಲಿ ಬುದ್ಧಿನೇ ಇರುದಿಲ್ಲ ಅಂತ ಶುರು ಆದ್ರೆ ಅದು ನಿಜವಾದ ತಾಕತ್ತಿಲ್ಲ ಅಂತ ಆಗುತ್ತೆ. ಹಾಗಾಗಿ ಆತ್ಮಬಲ, ಇಂದ್ರಿಯ ಬಲ ಮತ್ತು ದೇಹ ಬಲಗಳಿಗೆ ನಿಯಾಮಕನಾಗಿರುವವ ಬಲ. ಬಲಾಯ. ಕಾಂತಾಯ, ಸೆಳೆಯುವ ಶಕ್ತಿ ಉಳ್ಳವ. ಕಾಂತ ಅಂದ್ರೆ ಕಮುಕಾಂತವು, ಚೆನ್ನಾಗಿ ಪ್ರತಿಯೊಂದು ವಸ್ತುವನ್ನು ಕೂಡ ತನ್ನೆಡೆಗೆ ಆಕರ್ಷಣೆಯಿಂದ ಗುಣಗಳಿಂದ ಸೆಳೆಯಬಲ್ಲವ. ಕಾಮಾಯ, ತಾನು ಎಲ್ಲರಿಗೂ ಬೇಕಾದ್ದನ್ನ ಕೊಡುವವ. ನಮಸ್ತೆ ಉಭಯತ್ರ ಭೂಯಾತ್, ಬಯಕೆಗಳು ಈ ಶರೀರ ಇರಬೇಕಾದ್ರೂ ಈ ಶರೀರವನ್ನ ದಾಟಿ ಮುಕ್ತಿಗೆ ಹೊಂದಿದ ಮೇಲೂ ಉಭಯತ್ರ ಎರಡೂ ಕಡೆ ಭೂಯಾತ್, ನಿನ್ನ ಅನುಗ್ರಹ, ಪ್ರದ್ಯುಮ್ನ ನಾಮಕನಾಗಿ ಇರುವಂತಹ ನಿನಗೆ ನನ್ನ ನಮಸ್ಕಾರ ಅಂತ ಈ ಮಂತ್ರದಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಬಯಕೆಗಳನ್ನ ನೆರವೇರಿಸುವವನು. ಯಾಕೆ ಸರ್ವಮಯಾಯ ಅಥವಾ ಎಲ್ಲ ವಸ್ತುಗಳ ಒಡೆಯ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಯಾರು ನಮ್ಮ ಬಯಕೆಗಳನ್ನು ಈಡೇರಿಸಬಹುದು ಅಂದ್ರೆ ಯಾರಿಗೆ ಎಲ್ಲ ವಸ್ತುಗಳ ಮೇಲೆ ಅಧಿಕಾರ ಇರುತ್ತೋ ಅವನು ಮಾತ್ರ ಕೇಳಿದ್ದನ್ನು ಕೊಡ್ಬಹುದು. ಯಾರಿಗೆ ಒಡೆತನವೇ ಇರುದಿಲ್ಲ ಅವನ ಹತ್ರ ಕೇಳಿದ್ರೆ ಅದು ಕೇಳ್ಬೇಕು ಮಾರ್ರೆ ಮೇಲ್ನವ್ರ ಹತ್ರ, ಅವ್ರು ಕೊಟ್ರೆ ಮಾತ್ರ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನಮ್ಮ ಬಯಕೆ ಈಡೇರುದಿಲ್ಲ, ಮತ್ತೆ ಅವ್ಯವಸ್ಥೆನೇ ಆಗುತ್ತೆ. ಅದಕ್ಕೆ ಹೇಳಿದ್ರು ನಿಮ್ಮ ಬಯಕೆ ಈಡೇರ್ಬೇಕಾ ಪ್ರತಿಯೊಂದನ್ನು ಕೂಡ ಅವನನ್ನು ಸರ್ವಮಯ ಅಂತ ಚಿಂತಿಸಿ, ಅವನನ್ನು ಅನ್ನಮಯ ಅಂತ ಚಿಂತಿಸಿ, ಅವನನ್ನ ಛಂದೋಮಯ ಅಂತ ಚಿಂತಿಸಿ, ಅವನನ್ನ ಪ್ರತಿಯೊಂದು ವಸ್ತುಗಳ ಮೇಲಿನ ಒಡೆತನ ಇರುವವನು ಅಂತ ಚಿಂತಿಸಿ, ಆಗ ಅವನ ಒಡೆತನದಲ್ಲಿ ಇದ್ದದ್ದನ್ನೆಲ್ಲ ನಮಗೆ ಅವನು ಕೊಡುವಲ್ಲಿ ಸಮರ್ಥನಾಗ್ತಾನೆ, ಸಹಕಾರ ನೀಡುತ್ತಾನೆ ಅನ್ನೋದು ಒಟ್ಟು ಆ ಮಂತ್ರದ ವಿಶೇಷ. ಅಂದ್ರೆ ಒಟ್ಟು ಉಭಯತ್ರ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಒಳಗೂ ಹೊರಗೂ ಎಚ್ಚರ ಕೊಡಲಿ. ಉಭಯತ್ರ, ಬಯಕೆಗಳು ಸಾಮಾನ್ಯ ನಮ್ಮ ಮೈ ಮರೆಯುವಂತೆ ಮಾಡುತ್ತೆ. ಆ ಮೈ ಮರೆಯದಂತೆ ಸತ್ಯವನ್ನ ತಿಳಿಯುವುದಕ್ಕೆ ಬೇಕಿರುವ ಶಕ್ತಿ ಇರುವುದು ಎಚ್ಚರವಿದ್ರೆ ಮಾತ್ರ. ಹಾಗಾಗಿ ಒಳಗೂ ಎಚ್ಚರ ಕೊಡು, ಹೊರಗೂ ಎಚ್ಚರ ಕೊಡು. ಕನಸಿನಲ್ಲೂ ಎಚ್ಚರ ಕೊಡು, ಎಚ್ಚರದಲ್ಲೂ ಎಚ್ಚರ ಕೊಡು. ಕೆಲವೊಮ್ಮೆ ಎಚ್ಚರದಲ್ಲೂ ನಿದ್ದೆ ಮಾಡ್ತಿರ್ತಾರೆ, ಕನಸಿನಲ್ಲಂತೂ ಮಾಮೂಲಿ ಇದ್ದಿದ್ದೆ, ಅದನ್ನೇನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಸುಖ ನಿದ್ದೆ ಅಂತನ್ನುವ ಸುಷುಪ್ತಿ ಮಾತ್ರ ಅದು ನಮ್ಮ ಕೈಯಲ್ಲಿಲ್ಲ. ಆಗ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಇರುವುದು ನಮ್ಗೆ ಸಹಾಯಕ್ಕೆ ಇರುವಂತದ್ದು ಕನಸು ಮತ್ತು ಎಚ್ಚರ. ಎರಡು ಸ್ಥಿತಿಯಲ್ಲೂ ಕೂಡ ನಮಗೆ ರಕ್ಷೆ ಸಿಗಲಿ ಅಂತ ಕೇಳಲಿಕ್ಕೆ ಈ ಉಭಯತ್ರ ಅನ್ನೋ ಶಬ್ದವನ್ನು. ಉಭಯತ್ರ ಅಂದ್ರೆ ಮೇಲೆ ಕೆಳಗೆ, ಒಳಗೆ ಹೊರಗೆ, ಹಿಂದೆ ಮುಂದೆ, ಅಕ್ಕ ಪಕ್ಕ,
ಎಲ್ಲೆಲ್ಲಿ 2 ಅಂತ ಬರುತ್ತೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ರಕ್ಷಣೆ ಸಿಗ್ಲಿ ಅಂತ ನಾವು ಕೇಳ್ಬಹುದು, ತಪ್ಪಿಲ್ಲ. ಆ ಮಂತ್ರಕ್ಕೆ ಹಾಗೆ ಅರ್ಥ ಬರುತ್ತೆ. ಮಂತ್ರಗಳು ಯಾವಾಗ್ಲೂ ಕೂಡ ಅದು ವಿಸ್ತಾರವಾದ ಅರ್ಥವನ್ನ ತೆರ್ಕೊಳ್ತಾ ಹೋಗುತ್ತೆ. ನಮ್ಮ ಅಭಿಪ್ರಾಯ ಎಷ್ಟಿರುತ್ತೋ ಅಷ್ಟು ಅರ್ಥ ಮಂತ್ರದಲ್ಲಿ ಬರುತ್ತೆ. ಕೆಲವೊಮ್ಮೆ ನಾವು ಪದ್ಯ ಬರೆದ್ಮೇಲೆ ಉಳಿದವರು ಅರ್ಥ ಹೇಳ್ತಾರೆ, ಓ ಹೌದಾ, ನಂಗೆ ಗೊತ್ತಿರ್ಲಿಲ್ಲ ಅಂತ ನಾವು ಆಮೇಲೆ ಹೇಳುದುಂಟು. ಆದ್ರೆ ಮಂತ್ರಗಳು ಹಾಗಲ್ಲ. ಅದು ಕಂಡ ಮಂತ್ರಗಳಲ್ಲಿ ಎಲ್ಲ ಮುಖಗಳಲ್ಲೂ ಕೂಡ ಮತ್ತೆ ಮತ್ತೆ ಅನುಸಂಧಾನ ಮಾಡಿದವನಿಗೆಲ್ಲ ಅದು ಅರ್ಥ ತೆರ್ಕೊಳ್ಳುತ್ತೆ. ಅದರಿಂದಾಗಿ ಅಷ್ಟೂ ಅರ್ಥದಲ್ಲಿ ಭಗವಂತನನ್ನ ಪ್ರಾರ್ಥಿಸಬಹುದು. ಸ್ತ್ರಿಯೋ ವ್ರತೈಸ್ತ್ವಾಂ ಹೃಷಿಕೇಶ್ವರೋ ಸ್ವತೋ ಯಾರಾಧ್ಯ ಲೋಕೆ ಪತಿಮಾಶಾ ಸತೇನ್ಯಂ ಅನೇನ ತಾಸಾಂ ಪರಿಪಾಸ್ಯ ಪತ್ಯಂ ಪ್ರಿಯಂ ಧನಾಯುಂ ಶ್ರಿಯತೋ ಸ್ವತಂತ್ರ. ಸ್ತ್ರೀಯರು ಇಂದ್ರಿಯಗಳ ಒಡೆಯನಾದ ಸರ್ವೇಶ್ವರನಾದ ನಿನ್ನ ಬಗ್ಗೆ ಅನನ್ಯವಾದ ವ್ರತಗಳನ್ನ ಆಚರಿಸಿ ಲೋಕದಲ್ಲಿ ಯಾರನ್ನು ತಮ್ಮ ಬದುಕಿನ ಸಂಗಾತಿಯಾಗಿ ಬದುಕಿನಲ್ಲಿ ಜೊತೆಯಾಗಿ ಒಬ್ಬ ವ್ಯಕ್ತಿ ಬೇಕು ಅಂತ ಹೊಂದುವುದಕ್ಕೆ ಬಯಸ್ತಾರೆ. ಆ ಆರಾಧನೆಗೆ ನೀನೇ ಒಲಿದು ಅವರಲ್ಲಿ ಸಂತತಿಯನ್ನು, ಪತಿಯಲ್ಲಿ ಪತಿತ್ವವನ್ನು, ಅವರಿಗೆ ಸಿಗಬೇಕಾದ ಧನದಲ್ಲಿ ಧನವಾಗಿಯೂ ಆಯುಷ್ಯವನ್ನು ಕೊಟ್ಟು ರಕ್ಷಿಸುವಿ. ನೀನು ರಕ್ಷಿಸುವಿ ಹೊರತು ಅನ್ಯ ಪತಿಗಳು ರಕ್ಷಿಸುವುದಲ್ಲ. ಆ ಹೆಣ್ಣನ್ನ ರಕ್ಷಿಸುವುದು ಆ ಪತಿಯಲ್ಲಿರುವ ಪತಿಯ ಸ್ಥಾನವನ್ನ ತುಂಬಿದ ಸ್ವತಂತ್ರನಾದ ಭಗವಂತ. ಯಾಕೆಂದ್ರೆ ಅಸ್ವತಂತ್ರಾಹ, ಈ ಯಾರು ಆ ವ್ಯಕ್ತಿ ಇದ್ದಾನೆ ಅವನು ಆ ಸಂಪತ್ತಾಗಲಿ ಆ ಆಯುಷ್ಯವಾಗಲಿ ಅವನತ್ರ ಇರು ಇನ್ನೇನೇ ಅಧಿಕಾರವಿರಲಿ ಅಥವಾ ಸಂತತಿ ಪಡೆಯುವಂತಹ ಯೋಚನೆಗಳಿರ್ಲಿ, ಇದು ಅವನಲ್ಲಿ ಸ್ವಂತ ಬಲದಿಂದ ಆಗುವಂತದ್ದಲ್ಲ. ಸ್ವತಂತ್ರನಾದ ಭಗವಂತನಿಂದಾಗಿ ಅವನು ಆ ಸೌಖ್ಯಗಳನ್ನ ತನ್ನ ಜೊತೆಗಿರುವಂತಹವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದಾಗಿ ಸ್ತ್ರೀಯರು ಉಪಾಸಿಸುವಾಗ ಆ ವ್ಯಕ್ತಿಯಲ್ಲಿರುವಂತಹ ಭಗವಂತನನ್ನೇ ಚಿಂತಿಸ್ತಾರೆ ಹೊರತು ಆ ವ್ಯಕ್ತಿಯಿಂದ ರಕ್ಷಿತನಾಗ್ತೇನೆ ಅಂತ ಚಿಂತಿಸುವುದಲ್ಲ. ಸವೈ ಪತಿ ಸ್ಯಾತ್ ಅಕುತೋ ಭಯಂ ಸ್ವಯಂ ಸಮಂತತಃ ಪಾತಿ ಭಯಾತುರಂ ಜನಂ ಸ ಏಕ ಏವೇತರಥಾ ಮಿಥೋ ಭಜನ್ ನೈವಾತ್ಮ ಲಾಭಾದ್ ಅಧಿಮನ್ಯತೆ ಪರಂ. ನಿಜವಾಗಿ ಹೇಳಬೇಕು ಅಂದ್ರೆ ಯಾರಿಗೂ ಯಾರು ಪತಿ ಅಲ್ಲ. ಪತಿ ಅಂತ ಅನ್ನುವ ಶಬ್ದವನ್ನ ಇಲ್ಲಿ ಕೇವಲ ಗಂಡಸಿಗೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಗಂಡಸಿಗೂ ಅಂದ್ರೆ ಒಡೆಯನಾಗಿ ಭಗವಂತನೇ ಪಾತಿ, ಅದರಿಂದಾಗಿ ಭಗವಂತನೇ ಅವನಿಗೂ ಪತಿ. ಎಲ್ಲರೂ ಭಗವಂತನ ಮುಂದೆ ಸ್ತ್ರೀಯರೇ. ಅದರಿಂದಾಗಿ ಸವೈ ಪತಿ ಸ್ಯಾತ್ ಅಕುತೋ ಭಯಂ ಸ್ವನ್. ಯಾರು ಪತಿ ಅಂತ ಹೇಳ್ಕೊಳ್ಲಿಕ್ಕೆ ಸಾಮರ್ಥ್ಯ ಇದೆ ಅಂದ್ರೆ ಎಲ್ಲವನ್ನು ನಾನು ಪರಿಪಾಲಿಸುತ್ತೇನೆ ಅಂತ ಧೈರ್ಯವಾಗಿ ಹೇಳಿಕೊಳ್ಳಬಲ್ಲವ. ಆದ್ರೆ ಯಾರಿಗೂ ಅಂತಹ ಧೈರ್ಯ ಇಲ್ಲ. ಆದ್ರಿಂದಾಗಿ ಸ್ವಯಂ ಸ್ವತಂತ್ರನಾದ ಅಕುತೋಭಯನಾದ ಭಗವಂತನೇ ಪತಿ. ಉಳಿದವರಿಗೆಲ್ಲ ಆಮೇಲೆ ಪಪತಿ, ಅವರು ನೆಕ್ಸ್ಟ್ ಪೊಪೆಟ್ ಪತಿಗಳು ಹೊರತು ನಿಜವಾದ ಪತಿಗಳಲ್ಲ. ಆದ್ರೆ ಲೋಕದ ವ್ಯವಹಾರಕ್ಕೆ ಅದನ್ನು ಉಪಯೋಗಿಸ್ತಾರೆ ಹೊರತು ಸಮಂತತಃ ಪಾತಿ ಭಯಾತುರಂ ಜನಂ. ಎಲ್ಲಿಯೇ ಯಾರಿಗೆ ಭಯ ಉಂಟಾದ್ರೂ ಪಾಲನೆ ಮಾಡುವಷ್ಟು ತಾಕತ್ತು ಇದೆ ಎಂದಾಗ ಅವನು ಪರಮಪತಿ, ಇಲ್ಲ ಅಂದ್ರೆ ಪಪತಿ. ಸ ಏಕ ಏವೇ ತರಥಾ ಮಿಥೋ ಭಜತ್ ನೈವಾತ್ಮ ಲಾಭಾದಿತೆ ಮನ್ಯತೆ ಪರಂ. ಅನೇಕ ಪತಿಗಳು ಲೋಕದಲ್ಲಿ ತಮ್ಮ ತಮ್ಮ ಪತಿತ್ವವನ್ನ ಹೇಳಿಕೊಂಡ್ರು ಕೂಡ ಅವರಿಗೂ ಕೂಡ ಒಳಗೆ ಪತಿಯಾಗಿ ಭಗವಂತನೇ ಇದ್ದವರಿಂದ ಆ ರಕ್ಷಣೆಯನ್ನು ಕೊಡಬೇಕು ಹೊರತು ತನ್ನ ಇಚ್ಛೆಯಿಂದ ಆಗುತ್ತೆ, ತನ್ನ ಬಯಕೆಯಿಂದ ಆಗುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಯಾರಿಗೆ ಯಾವುದೇ ವಿಷಯದಲ್ಲಿ ಒಂದು ಲಾಭ ಆಗತ್ತೆ ಅಂತಂದ್ರೂ ಕೂಡ ಅಲ್ಲೂ ಅವನು ಅಸ್ವತಂತ್ರನಾಗಿಯೇ ಆ ಲಾಭವನ್ನ ಪಡೀತಾನೆ ಹೊರತು ತಾನೇ ಸ್ವಾತಂತ್ರ್ಯ ಯುಕ್ತನಾಗಿ ಲಾಭವನ್ನು ಪಡೆಯುವುದಲ್ಲ. ಹಾಗಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಭಯ ಇದ್ದೇ ಇದೆ ಲೋಕದಲ್ಲಿ. ಆದ್ರೆ ಯಾರಿಂದಲೂ ಭಯ ಇಲ್ಲದವ ಪರಮಪತಿ ಭಗವಂತ ಒಬ್ಬನೇ. ಹಾಗಾಗಿ ಅವನಲ್ಲೇ ನಾವು ನಿಜವಾದ ಪತಿತ್ವೇನ ಉಪಾಸನೆ ಮಾಡಿ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನ ಚಿಂತಿಸಿದಾಗ ನಮ್ಮ ಬಯಕೆಗಳು ಈಡೇರುತ್ತೆ. ಪತಿ ಅಂದ್ರೇನು? ರಕ್ಷಣೆ ಕೊಡ್ತಾನೆ ಅನ್ನುವ ಪ್ರೀತಿ, ಪಾಲನೆ ಮಾಡ್ತಾನೆ ಅನ್ನುವ ರಕ್ಷೆ. ಆ ರಕ್ಷೆ ಸಿಗಬೇಕಾದದ್ದು ಪರಮ ಪಾವನನಾದಂತಹ ಪರಮಪತಿಯಾದಂತಹ ಪ್ರದ್ಯುಮ್ನಿಂದಲೇ ಅದು ಸಾಧ್ಯವಾಗುವಂತದ್ದು ಅಂತ ಸರಿಯಾದ ತಿಳುವಳಿಕೆ ಉಳ್ಳಂತಹ ಬುದ್ಧಿಯಿಂದ ನೆಟ್ಟಗಿರುವಂತಹ ಸಾಧಕರು ಚಿಂತಿಸಿ ಭಗವಂತನಲ್ಲಿ ಪತಿತ್ವವನ್ನ ಕಾಣ್ತಾರೆ. ಯಸ್ತಸ್ಯ ಯೇ ಪಾದ ಸರೋರುಹಾರ್ಹಣಂ ನಿಕಾಮಯೇತ್ ಸೋಖಿಲ ಕಾಮಲಂಪಟ ತದೇವ ಚಾಭೀಪ್ಸಿತಮೀಪ್ಸಿತಾರ್ಚಿತಂ ಯದ್ಭಗ್ನಯಾಜ್ಞೋ ಭಗವನ್ ಪ್ರತಪ್ಯತೆ. ಹೇ ಭಗವನ್,
ಭಗವಂತನನ್ನ ಪ್ರಾರ್ಥಿಸ್ತಾ ಕೇಳ್ತಾ ಇದ್ದಾರೆ. ಯಾರು ತಮ್ಮ ಜೀವನದ ಎಲ್ಲ ಬಯಕೆಗಳನ್ನ ಪರಿತ್ಯಾಗ ಮಾಡಿ ನಿನ್ನ ಪಾದ ಕಮಲದ ಸೇವನೆಯೊಂದೇ ನನ್ನ ಬದುಕಿನ ಧ್ಯೇಯೋದ್ದೇಶ ಅಂತ ಯಾರು ಬೇರೆ ಕಾಮನೆಗಳಿಗಿಂತ ಹೆಚ್ಚು ನಿನ್ನನ್ನೇ ಕಾಮಿಸುತ್ತಾನೋ ಅವನ ಜೀವನದ ಎಲ್ಲ ಬಯಕೆಗಳು ಕಾಮನೆಗಳು ಕೂಡ ಪೂರೈಸುತ್ತದೆ. ಓ ಭಗವಂತನೇ, ನೀನೇ ನಿಜವಾದ ಪ್ರಿಯತಮ, ಉಳಿದವರೆಲ್ಲ ಪ್ರಿಯತಮ್ಮ. ನೀನು ನಿಜವಾದ ಪ್ರಿಯತಮನಾದ್ರಿಂದಾಗಿ ನನಗೆ ನಿನ್ನನ್ನ ನಿಷ್ಕಾಮನೆಯಿಂದ ಅರ್ಚಿಸುವುದೊಂದೇ ಇಷ್ಟ. ಆ ಇಷ್ಟವನ್ನ ಈಡೇರಿಸುವುದಕ್ಕೆ, ಯಾಕೆಂದ್ರೆ ಉಳಿದ ಕಡೆಗಳಲ್ಲಿ ಪ್ರಬಲವಾದ ಪ್ರತಿಬಂಧಕಗಳು ಬಂದಾಗ ನಾನದನ್ನ ನಡೆಸ್ಲಿಕ್ಕಾಗಲ್ಲ, ಸಮಸ್ಯೆ ಆಗುತ್ತೆ. ಆದ್ರೆ ನಿನ್ನನ್ನು ಇಷ್ಟಪಡುವುದಕ್ಕೆ ಬೇರೆ ಯಾವುದೇ ಕಾರಣಗಳು ಬೇಕಿಲ್ಲ. ಏನು ವಸ್ತುಗಳಿಲ್ಲದೆ ಇದ್ರೂ ನಿನ್ನನ್ನು ಅರ್ಚಿಸಬಹುದು. ಬೇರೆಯವರನ್ನ ಹಾಗೆ ಮೆಚ್ಚಿಸ್ಲಿಕ್ಕಾಗಲ್ಲ. ಅದು ಕೊಟ್ರೆ ಮಾತ್ರ, ಇನ್ನೇನೋ ಒಂದು ವಸ್ತು ಇಟ್ರೆ ಮಾತ್ರ, ಇನ್ನೇನೋ ಒಂದು ರೀತಿಯ ಗುಣ ಇದ್ರೆ ಮಾತ್ರ, ಇನ್ನೇನೋ ಒಂದು ರೀತಿಯಿಂದ ಎದುರುಗಡೆಯಿಂದ ಅವನು ಬಂದು ಸಹಾಯಕ್ಕೆ ಬಂದ ಅಂದ್ರೆ ಮಾತ್ರ ಅವರಲ್ಲಿ ಆತ್ಮೀಯತೆ ಬೆಳೆಯುತ್ತೆ. ಒಂದು ವೇಳೆ ಆರಾಧನೆ ಮಾಡುವಾಗ ನಾವೇನನ್ನಾದ್ರೂ ಬಯಸಿ ಮಾಡ್ತೇವೆ ಅಂತಂದಾಗ ನೀನ್ ಅದನ್ನ ಇಷ್ಟಪಡುವುದಿಲ್ಲ. ಏನೂ ಬಯಸದೆ ನೀನನ್ನು ಇಷ್ಟಪಡ್ತೇನೇನು ನೀನ್ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಯಾವುದೇ ಬಯಕೆಗಳನ್ನೇ ಬೆನ್ನೆಲುಬಾಗಿಟ್ಟುಕೊಂಡು ಯಾರು ಪ್ರೀತಿಸ್ತಾನೋ ಅವನ ಪ್ರೀತಿಗೆ ಹೈತುಕಿ ಪ್ರೀತಿ ಅಂತ ಹೇಳುದು. ಹೈತುಕಿ ಅಂದ್ರೆ ಯಾವುದೋ ಕಾರಣಭೂತವಾದ ಪ್ರೀತಿ. ಅದು ಆ ವಸ್ತು ಸಿಗದೆ ಇದ್ರೆ ಪ್ರೀತಿ ಇಲ್ಲ ಅಂತ ಭಾವಿಸುವುದಕ್ಕೆ ಶುರುವಾಗುತ್ತೆ. ಆದ್ರೆ ಹಾಗಿಲ್ಲದೆ ನಿನ್ನ ಅನನ್ಯ ಭಕ್ತಿಯನ್ನ ನಾನು ಮಾಡ್ತೇನೆ ಅಂತ ರತಿದೇವಿ ಕಾಮದೇವನಲ್ಲಿರುವ ಪ್ರದ್ಯುಮ್ನನ್ನ ಕಂಡು, ಪ್ರಿಯನಾದ ಓ ಭಗವಂತನೇ, ನೀನು ಯಾವುದೋ ಒಂದು ಬಯಕೆಯಿಂದ ಪೂಜಿಸಿದಾಗ ಫಲವನ್ನ ಸರಿಯಾಗಿ ಕೊಡುವುದಿಲ್ಲ, ಅಥವಾ ಫಲವನ್ನ ಕೊಟ್ಟರೂ ಕೂಡ ಅದು ಹೆಚ್ಚು ದಕ್ಕುವುದಿಲ್ಲ. ಹೀಗಾಗಿ ಯಾರು ಕಾಮನೆಯಿಂದ ಯದ್ ಭಗ್ನ ಯಾಜ್ಞೋ ಭಗವನ್ ಪ್ರತಪ್ಯತೆ. ಯಾಜ್ಞ ಅಂದ್ರೆ ಬಯಸುವುದು, ಬೇಡಿಕೆಗಳನ್ನ ಇಡುವುದು. ಯಾರು ಬೇಡಿಕೆಗಳನ್ನಿಟ್ಟು ಪೂಜಿಸುತ್ತಾನೋ, ಮೆಚ್ಚಿಸುತ್ತಾನೋ, ಅರ್ಚಿಸುತ್ತಾನೋ ಅವನು ಪ್ರತಪ್ಯತೆ. ತಪ್ಯತೆ ಅಂದ್ರೆ ತಾಪಕ್ಕೊಳಗಾಗ್ತಾನೆ. ಮತ್ತೆ ಮತ್ತೆ ಜೀವನದ ದುಃಖಗಳನ್ನ ಮೇಲಿಂದ ಮೇಲೆ ಅನುಭವಿಸ್ತಾನೇ ಹೋಗ್ತಾನೆ. ಆಗ ಕೇಳಿದ್ ಯಾವುದೋ ಒಂದು ಸಿಗುತ್ತೆ, ಆದ್ರೆ ಇನ್ಯಾವುದೋ ಸಿಗ್ಲಿಲ್ಲ ಅನ್ನೋದೇ ಅವನಿಗೆ ದೊಡ್ಡದಾಗಿ ಕಾಣುತ್ತೆ. ಸಿಕ್ಕಿದ್ರ ಬಗ್ಗೆ ಖುಷಿನೇ ಇರಲ್ಲ. ಯಾರಿಗೆ ಪ್ರಜ್ಞೆ ಇರುತ್ತೋ, ಭಗವಂತನಲ್ಲಿ ಎಚ್ಚರ ಇರುತ್ತೋ, ಅವನಿಗೆ ಏನ್ ಸಿಕ್ಕಿತೋ ಅದರಲ್ಲೇ ಖುಷಿ ಕಾಣುತ್ತೆ ಹೊರತು ಇನ್ಯಾವುದೋ ಒಂದು ಸಿಗ್ಲಿಲ್ಲ ಅಂತ ಅವನ ತಲೆಗೆ ಹೊಕ್ಕುದೇ ಇಲ್ಲ. ಯಾವಾಗ ಭಯ, ಯಾವಾಗ ಆತಂಕ, ಯಾವಾಗ ನಿರಾಶೆಗಳು ಉಂಟಾಗುತ್ತೆ ಅಂದ್ರೆ ತನ್ನಲ್ಲಿ ಇನ್ನೇನೇನೋ ಹೆಚ್ಚಿನದ್ದು ಮನಸ್ಸಿನಲ್ಲಿ ಮೂಡಿದಾಗ ಈ ಅತ್ಯಾಶೆಗಳು, ಆತಂಕಗಳು ನಮ್ಮನ್ನ ಕೊಲ್ತಾ ಹೋಗುತ್ತೆ. ಸತ್ವಂ ಮಾಮಪಿ ಕುರು ಶೀರ್ಷಣಿಕ್ ಸ್ವಕಂ. ರತಿ ಮತ್ತೆ ಮುಂದೆ ಕಾಮದೇವನ ಒಳಗಿರುವ ಪ್ರದ್ಯುಮ್ನನ್ನ ಪ್ರಾರ್ಥಿಸುತ್ತಾಳೆ. ಕರಾಂಬುಜಂ ಯತ್ತದಧಾಯಿ ಸಾತ್ವತಾಂ ಬಿಭರ್ಷಿಮಾ ಲಕ್ಷ್ಮ ವರೆಣ್ಯ ಮಾಯಯ ಕ ಈಶ್ವರಸ್ಯೇ ಹಿತ ಮೋಹಿತುಂ ವಿಭು ಇತಿ. ನಿನ್ನ ಭಕ್ತರ ತಲೆಯ ಮೇಲೆ ನೀನಿಡುವ ಕೈ ಎನ್ನುವಂತಹ ಅಮೃತದ ಧಾರೆ ಏನಿದೆ ಅದು ನನ್ನ ತಲೆಯ ಮೇಲೂ ನಿರಂತರ ಇಡು. ಸ್ವಕಂ ಕರಂ ಕರಾಂಬುಜಂ ಮಮ ಶೀರ್ಷಣಿ ಕುರು. ನನ್ನ ತಲೆಯ ಮೇಲೆ ನಿನ್ನ ಕೈ ಇರಿಸು. ಕೆಲವರು ಹೇಳುದುಂಟು, ಅವನು ಸರಿ ತಲೆ ಮೇಲೆ ಕೈ ಇಟ್ಟು ಹೋಗಿದ್ದಾನೆ ಅಂತ. ಅಂದ್ರೆ ಒಂದೇನೋ ಪ್ರಭಾವ ಬೀರುವುದಿರ್ಬೋದು, ಅಥವಾ ಕೆಲವೊಂದ್ ಸರ್ತಿ ಮೋಸ ಮಾಡಿ ಹೋಗುದಿರ್ಬೋದು. ಇಂಥ ಪ್ರಸಂಗಗಳಲ್ಲಿ ನಾವು ಈ ಶಬ್ದ ಬಳಸ್ತೇವೆ. ಆದ್ರೆ ನಿಜವಾಗಿ ಆ ಶಬ್ದ ಇರುವುದು ಭಗವಂತನ ಅನುಗ್ರಹದ ದೆಸೆಯನ್ನ ಪ್ರಾರ್ಥಿಸಿ ಹೇಳುವಂತದ್ದು. ಆದ್ರೆ ನಾವು ಎಲ್ಲೆಲ್ಲೋ ಆ ಇಡಿಯಮ್ಸ್ ಗಳನ್ನ ಬಳಸ್ತೇವೆ. ಅವನು ಸರಿ ತಲೆ ಮೇಲೆ ಕೈ ಇಟ್ಟಿದ್ದಾನೆ, ನಾನು ಏನ್ ಹೇಳಿದ್ರು ಬೇರೆ ಕೇಳಲಿಕ್ಕೆ ತಯಾರಿಲ್ಲ ಅಂತ. ಆದ್ರೆ ಮಮಾಪಿ ಸ್ವಕಂ ಕರಂ ಶೀರ್ಷಣಿ ಕುರು. ನಿನ್ನ ಕೈಯನ್ನ ನನ್ನ ತಲೆ ಮೇಲೆ ಇರಿಸು. ಯತ್ ತದಧಾಯಿ ಸಾತ್ವತಾಂ. ಯಾವ ಕೈಯಿಂದ ಸಜ್ಜನರಿಗೆ ನೀನು ಕೈ ಇರಿಸಿದ ಕಾರಣದಿಂದ ಉದ್ಧಾರವಾಯಿತೋ ಅಂಥ ಕೈಯನ್ನು ನನ್ನ ತಲೆ ಮೇಲಿಡು. ಅದಕ್ಕೊಂದು ಎಚ್ಚರ ಕೊಟ್ಟಿದ್ದಾರೆ. ಭಸ್ಮಾಸುರನ ಹಾಗೆ ತಲೆ ಮೇಲೆ ಕೈ ಇಟ್ಕೊಂಡು ಸುಟ್ಟೋಗುವಂತ ಕೈ ಇಡಬೇಡ. ನನ್ನನ್ನು ನಾನು ಉದ್ಧರಿಸಿಕೊಳ್ಳಿಕ್ಕಾಗುವ ಹಾಗೆ ನೀನು ರಕ್ಷಣೆ ನೀಡುವ ಕೈಯನ್ನ ಇಡು. ಮುಖ್ಯವಾಗಿ ರಮೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವ ಮಾತು ಒಂದು ಇಲ್ಲಿ ಸೇರ್ಕೊಂಡಿದೆ. ಆದ್ರಿಂದ ನಾರಾಯಣನಲ್ಲಿ ನನ್ನನ್ನ ನೀನು ಬಿಭರ್ಷಿಯ ಲಕ್ಷ್ಮ ವರೇಣ್ಯ ಮಾಯಯ, ನನ್ನನ್ನ ನೀನು ಶ್ರೀವತ್ಸ ಚಿಹ್ನೆ ಅಂತ ಹೃದಯದಲ್ಲಿ ಹೊತ್ತುಕೊಂಡು ಇರಿಸಿದ್ದಿ. ನನ್ನಿಂದ ನಿನಗೇನೂ ಆಗ್ಬೇಕಾಗಿಲ್ಲ.
ಆದ್ರೆ ನಿನಗೆ ನನ್ನನ್ನು ಉದ್ಧರಿಸ್ಬೇಕು ಅನ್ನೋ ಇಷ್ಟ ಉಂಟಾಯಿತು ಅಂತಂದ್ರೆ ನಿನ್ನ ಸಾಮರ್ಥ್ಯವನ್ನು ಊಹಿಸ್ಲಿಕ್ಕೆ ಯಾರತ್ರ ಶಕ್ತಿ ಇದೆ? ಕೇವಲ ನಮ್ಗೆ ನಮ್ಮ ಬಯಕೆ ಈಡೇರಿಸ್ಲಿಕ್ಕೆ ಆಗತ್ತೆ ಅಂತ ಅನ್ನೋದಷ್ಟನ್ನೇ ನಾವು ಯೋಚಿಸ್ತೇವೆ ಹೊರತು ಅದ್ರ ಆಚೆಗೂ ನಿನ್ನ ಸಾಮರ್ಥ್ಯ ಇದೆ ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಿನ್ನ ಪೂರ್ಣ ಸಾಮರ್ಥ್ಯವನ್ನು ನಾವು ಯಾರು ಚಿಂತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿನ್ನ ಬಗ್ಗೆ ತಿಳಿಯುವುದಕ್ಕೆ ನೀನೇ ನನ್ನ ತಲೆಯ ಮೇಲೆ ಕೈ ಇಟ್ಟು ಜ್ಞಾನ ಸಂಪಾದನೆಯನ್ನು ಮಾಡಿಸು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಅಂತ ಪ್ರಾರ್ಥಿಸುವಂತಹ ಮಾತು ಇಲ್ಲಿಯೂ ಕೂಡ ಬಂದಿದೆ. ಅಲ್ಲಿಗೆ ಕೇತುಮಾಲಾ ಖಂಡದ ಕಾಮದೇವ ಮತ್ತು ರತಿ ಸೇರಿ ಅನೇಕ ಹಗಲು ಮತ್ತು ರಾತ್ರಿಗಳ ದೇವತಾ ಸ್ತ್ರೀಯರು, ದೇವತಾ ಪುರುಷರು, ಕಾಮದೇವನ ನಿಯಾಮಕ ಶಕ್ತಿಯಾದಂತಹ ಪ್ರದ್ಯುಮ್ನ ಮತ್ತು ಲಕ್ಷ್ಮೀ ರೂಪದ ಚಿಂತನೆಯನ್ನ ಈ ಪದ್ಯದಲ್ಲಿ ಮಾಡಿದ್ದನ್ನ ನಾವು ಹಿಂದಿನ ಸಾಲುಗಳಲ್ಲಿ ಕಂಡ್ವಿ. ರಮ್ಯಕ ಖಂಡದ್ದು ಮುಂದಿನ ವರ್ಣನೆ. ಅಲ್ಲಿ ವೈವಸ್ವತ ಮನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ವೈವಸ್ವತ ಮನು ಪ್ರಾರ್ಥನೆ ಮಾಡುವ ಭಗವಂತನ ರೂಪ ಮತ್ಸ್ಯ ರೂಪ. ಮತ್ಸ್ಯರೂಪಿ ಪರಮಾತ್ಮನನ್ನು ವೈವಸ್ವತ ಮನು ರಮ್ಯಕ ಖಂಡದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ನೋದು ಮುಂದಿನ ಭಾಗ. ರಮ್ಯಕದಲ್ಲಿ ಭಗವತಃ ಪ್ರಿಯಂ ಮಾತ್ಸ್ಯಂ ಅವತಾರ ರೂಪಂ, ಅತ್ಯಂತ ಪ್ರಿಯವಾದ ಮತ್ಸ್ಯಕ್ಕೆ ಸಂಬಂಧಪಟ್ಟ ರೂಪವನ್ನು ತದ್ವರ್ಷ ಪುರುಷಸ್ಯ ಮನೋಹ ಪ್ರಾಗ್ ದರ್ಶಿತಂ ಸ ಇದಾನೀಮಪಿ ಮಹತಾ ಭಕ್ತಿ ಯೋಗೇನ ಆರಾಧಯನ್ನಿದಂ ಚ ಉದಾಹರತಿ. ಅತ್ಯಂತ ಪ್ರಿಯವಾದ ಭಗವಂತನ ಮತ್ಸ್ಯಾವತಾರದ ರೂಪ ರಮ್ಯಕ ಖಂಡದಲ್ಲಿದೆ, ರಮ್ಯಕ ವರ್ಷದಲ್ಲಿದೆ. ಆ ಖಂಡಕ್ಕೆ ಅಧಿಪತಿ ಯಾರು ಅಂದ್ರೆ ವೈವಸ್ವತ ಮನು. ಆ ವೈವಸ್ವತ ಮನು ತನ್ನೊಡನೆ ಅನೇಕ ಜನ ಭಕ್ತರಿದ್ದಾರೆ. ಹಿಂದೆ ವೈವಸ್ವತ ಮನುವಿಗೆ ಇದೇ ಭಗವಂತ ಮತ್ಸ್ಯಾವತಾರದಿಂದ ಅವನನ್ನು ಉದ್ಧಾರ ಮಾಡಿದ್ದ. ಅಂದ್ರೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಹೋಗುವ ಮಧ್ಯದ ಪ್ರಳಯದ ಸಂದರ್ಭದಲ್ಲಿ ಜಗತ್ತಿಗೆ ಮುಂದಿನ ಮನ್ವಂತರಕ್ಕೆ ಬೇಕಾದ ಬೀಜಾವಾಪವನ್ನ, ಅಂದ್ರೆ ಜ್ಞಾನದ ಬೀಜ, ಪ್ರಾಣಿ ಪಕ್ಷಿಗಳ ಬೀಜ, ಮರ ಗಿಡಗಳ ಬೀಜ, ಯಾವ್ದು ಮುಂದಿನ ಪರಂಪರೆಗೆ ಬೇಕಿತ್ತೋ ಅದೆಲ್ಲವನ್ನ ದೋಣಿಯಲ್ಲಿ ಇಟ್ಟುಕೊಂಡು ಕಾಯ್ತಾ ಇರು ಅಂತ ಹೇಳಿ ಮುಂದೆ ತಾನು ಅವನಿಗೆ ಒಂದೇ ಕೋಡಿನ ಮೀನಿನವನಾಗಿ ಕಂಡು ದೋಣಿಯಲ್ಲಿ ಕಟ್ಟಿಟ್ಟಿದ್ದ ಹಗ್ಗವನ್ನ ತನ್ನ ಮೂತಿಗೆ ಚೂಪಾದ ಎದುರಿಗಿನ ಕೊಂಬಿಗೆ ಕಟ್ಟಿಕೊಂಡು ಪ್ರಳಯ ಜಲಧಿಯಲ್ಲಿ ಅವರನ್ನು ಯಾರನ್ನು ಮುಳುಗದಂತೆ ರಕ್ಷಿಸಿ ಆ ಪ್ರಳಯದ ಪ್ರಭಾವ ಮುಗಿದ ಮೇಲೆ ವೈವಸ್ವತ ಮನ್ವಂತರ ಆರಂಭವಾಗುವಾಗ ಮತ್ತೆ ಅವನನ್ನ ಕರೆದಿರಿಸಿ ತಂದು ಮುಂದಿನ ಪರಂಪರೆಗೆ ಬೇಕಿರುವ ಬೀಜಕ್ಷೇಪವನ್ನು ಮಾಡು, ಈ ಮನ್ವಂತರದ ಅಧಿಪತಿ ಆದ್ರಿಂದಾಗಿ ನೀನು ಇನ್ನು ಮುಂದೆ ಈ ಪರಂಪರೆಯನ್ನ ಬೆಳೆಸು ಅಂತ ಅನುಗ್ರಹಿಸಿದ ರೂಪ ಅದು. ಆ ರೂಪವನ್ನ ಈಗ್ಲೂ ಕೂಡ ರಮ್ಯಕ ಖಂಡದಲ್ಲಿ ವೈವಸ್ವತಮನು ಆ ಮತ್ಸ್ಯಾವತಾರ ರೂಪವನ್ನ ಚಿಂತಿಸ್ತಾ ಬದುಕ್ತಾ ಇದ್ದಾನೆ. ಈಗಲೂ ಭಕ್ತಿಯಿಂದ ಈ ಸ್ತೋತ್ರದಿಂದ, ಮುಂದೆ ಹೇಳುವ ಒಂದು ಮಂತ್ರದಿಂದ ಜಪಿಸ್ತಾ ಇದ್ದಾನೆ ಅಂತ ಉದಾಹರತಿ. ಈ ಮಂತ್ರವನ್ನ ಹೇಳ್ತಾನವನು. ಯಾವ ಮಂತ್ರ? ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಓಜಸೆ ಬಲಾಯ ಸಹಸೆ ಮಹಾಮತ್ಸ್ಯಾಯ ನಮಃ ಇತಿ. ಇದು ಮಂತ್ರದ ಸ್ವರೂಪ. ನಮೋ ಭಗವತೆ, ಷಡ್ಗುಣೈಶ್ವರ್ಯ ಪೂರ್ಣನಾದ ಮುಖ್ಯತಮಾಯ. ಮುಖ್ಯತಮ ಅಂತಂದ್ರೆ ಸರ್ವೋತ್ತಮ ಅಂತ ಅರ್ಥ. ಮುಖ್ಯರಲ್ಲಿ ತಮ, ಮುಖ್ಯರು ತುಂಬಾ ಜನ ಇರ್ತಾರೆ, ಅವರಲ್ಲಿ ತಮ ಅಂದ್ರೆ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಇರುವವನು ಅಂತ, ಅದಕ್ಕೆ ಸರ್ವೋತ್ತಮ ಅಂತ ಹೇಳಿದ್ದು. ಸರ್ವೋತ್ತಮನಾದ ನಮ ಸತ್ವಾಯ. ಸತ್ವ ಅಂತಂದ್ರೆ ತಾಕತ್ತು, ಸದ್ಗುಣಗಳ ರಾಶಿಗೆ ಸತ್ವ ಅಂತ ಹೇಳ್ತಾರೆ. ಜ್ಞಾನಾನಂದಮಯವಾದ ಗುಣಕ್ಕೆ ಸತ್ವ ಅಂತ ಹೇಳ್ತಾರೆ. ನೋಡಿ, ಸತ್ವ ರಜಸ್ತಮಸ್ಸು ಅನ್ನುವ ಒಂದು ತ್ರಿಗುಣದಲ್ಲಿ ತುಂಬಿದ ಒಂದು ಸತ್ವ ಇದೆ. ಆ ಸತ್ವ ಬೇರೆ. ಇಲ್ಲಿ ಹೇಳಿದ ಭಗವಂತನಲ್ಲಿರುವ ಸತ್ವ ಅನ್ನೋದು ಜ್ಞಾನಾನಂದಮಯವಾದ ಸದ್ಗುಣ ಸ್ವರೂಪತ್ವವನ್ನ ಸತ್ವ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ಸತ್ವಾಯ ಪ್ರಾಣಾಯ. ಪ್ರಾಣ ಅಂದ್ರೆ ಪ್ರೇರಕ. ಅನಚೇಷ್ಟಾಯಾಮ್ ಅಂತ ಧಾತು. ಅನ ಚೆನ್ನಾಗಿ ಪ್ರೇರಣೆ ಮಾಡುವ ಶಕ್ತಿ. ಪ್ರಾಣಾಯ ಓಜಸೆ. ಓಜಸ್ಸು ಅಂದ್ರೆ ಅಭಿಭವ ಶಕ್ತಿತ ಓಜಃ, ಎದುರುಗಡೆಯನ್ನು ಬಗ್ಗಿಸುವಂಥದ್ದು. ಬಲಾಯ ತಾಕತ್ತು. ಸಹಸೆ ಬಗ್ಗಿಸುವ ಗುಣವುಳ್ಳದ್ದು. ಮಹಾಮತ್ಸ್ಯಾಯ. ಮತ್ಸ್ಯ ಶಬ್ದಕ್ಕರ್ಥ ಮದಂ ಸ್ಯತಿ, ನಮ್ಮಲ್ಲಿರುವ ಕೊಳೆಯನ್ನ, ಮನೋ ಏನಂತಾರೆ, ಮಲವನ್ನ, ಮನೋಮಲವನ್ನ
ನಿರಾಕರಿಸಬಹುದಾದ ಶಕ್ತಿಗೆ ಮತ್ಸ್ಯ ಅಂತ ಶಬ್ದದ ಅರ್ಥ. ಅದು ನೀರಿನಲ್ಲೇ ಇರುವಂತದ್ದು. ಆ ನೀರಿನಲ್ಲಿ ಮುಳುಗು ಹಾಕುವಾಗ ಮತ್ಸ್ಯನನ್ನ ಚಿಂತಿಸಿ ಮುಳುಗು ಹಾಕಿದ್ರೆ ಮನದಲ್ಲಿರುವ ಮಲವೂ ಕೂಡ ಹೊರಗಿನಿಂದ ಡಿಟರ್ಜೆಂಟ್ ಯಾವುದು ಇಲ್ಲ, ನಿಮ್ಮ ಮನಸ್ಸಿನ ಕೊಳೆಯನ್ನು ತೆಗೆಯಲು ಈ ಸೋಪನ್ನು ಬಳಸಿ ಅಂತ ಯಾರು ಇಲ್ಲಿ ತನಕ ಹೇಳಲಿಲ್ಲ. ಶಾಸ್ತ್ರಕಾರರು ಹೇಳುವಂತದ್ದು ಒಂದೇ ಒಂದು ಸೋಪು, ಮತ್ಸ್ಯ ಸೋಪು. ಮತ್ಸ್ಯನನ್ನ ಚಿಂತಿಸಿ ಆ ಮೂರ್ತಿಯನ್ನ ಚಿಂತಿಸಿ ನೀರಿನಲ್ಲಿ ಮುಳುಗು ಹಾಕಿದ್ರೆ ಅಥವಾ ನೀರಿನಲ್ಲಿ ಅವನನ್ನ ಚಿಂತಿಸಿ ಸ್ನಾನ ಮಾಡಿದ್ರೆ ಮನೋಮಲಗಳು ಕೂಡ ದೂರವಾಗುತ್ತೆ. ಅದಕ್ಕೆ ಅವನಿಗೆ ಮಹಾಮತ್ಸ್ಯ ಅಂತ ಹೇಳಿದ್ದು. ಉಳಿದ ಚಳ್ಳೆ ಪಿಳ್ಳೆ ಮೀನುಗಳು ತುಂಬಾ ಇವೆ, ಆದ್ರೆ ನಮ್ಗೆ ಬೇಕಿರುವ ಮೀನು ಮಹಾಮೀನು, ಅದು ಮದವನ್ನ ಕಳೆಯುವ ಮೀನು. ಆ ಮಹಾಮತ್ಸ್ಯಾಯ, ಮಹಾಮತ್ಸ್ಯ ಮೂರ್ತಿಗೆ ನಮಃ, ನಮಸ್ಕರಿಸುತ್ತೇನೆ. ಇದು ವೈವಸ್ವತ ಮನು ತನ್ನ ವೈವಸ್ವತ ಮನ್ವಂತರದ ಆಧಿಪತ್ಯವನ್ನ ಚೆನ್ನಾಗಿ ನಡೆಸ್ಲಿಕ್ಕೋಸ್ಕರ ಶರಣಾಗತನಾಗಿ ಶಕ್ತಿ ಪಡೆದ ಆಶೀರ್ವಾದ ಪಡೆದ ರೂಪ ಅದು. ಯಾವುದರಿಂದ ಆಶೀರ್ವಾದ ಸಿಕ್ಕಿತು ಅವನಿಗೆ ಅಂದ್ರೆ ಮತ್ಸ್ಯ ರೂಪದಿಂದ ಆಶೀರ್ವಾದ ಸಿಕ್ಕಿತು. ಅದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾನೆ. ನಮ್ಗೇನು ಅಂದ್ರೆ ಆಶೀರ್ವಾದ ಸಿಕ್ಕಿದ್ಮೇಲೆ ಅವ್ರಿಗೆ ಬೆನ್ನೆ, ಅವ್ರಿಗೆ ಮುಖ ತೋರಿಸೋ ಕಾರ್ಯಕ್ರಮ ಇಲ್ಲವೇ ಇಲ್ಲ. ಮತ್ತೆ ವಾಪಸ್ ಮತ್ತೆ ಸಮಸ್ಯೆ ಬಂದಾಗ್ಲೇ, ಸಂಕಟ ಬಂದಾಗ ವೆಂಕಟರಮಣ, ಅಯ್ಯೋ ಮತ್ತೆ ಸಮಸ್ಯೆ ಬಂತು, ಓ ದೇವರೇ ಅವತ್ತು ಸ್ವಲ್ಪ ದಿವಸ ಮರ್ತೋಯ್ತು ಮಧ್ಯದಲ್ಲಿ, ನಾನ್ ನಿನ್ ಮಗು ಅಲ್ವಾ, ನೀನ್ ನನ್ನ ಅಪ್ಪ ಅಲ್ವಾ, ನೀನ್ ಕಾಪಾಡ್ಬೇಕಲ್ವಾ, ಪಾಪ ಅಲ್ವಾ ಆಪ ಅಲ್ವಾ ಅಂತ ಹೇಳಿ ಒಂದಿಷ್ಟು ಅವನನ್ನು ಪೂಸಿ ಹಾಕಿ ಬೇಡ್ಕೊಳ್ತೇವೆ. ಆದ್ರೆ ಜ್ಞಾನಿಗಳು ಹಾಗೆ ಮಧ್ಯದಲ್ಲಿ ಮರ್ತು ಹೋಗಿ ಮತ್ತೆ ಕಷ್ಟ ಬಂದಾಗ್ಲೇ ನೆನಪು ಮಾಡ್ಕೊಳ್ಳೋರಲ್ಲ. ಅವರು ಆವತ್ತು ಅನುಗ್ರಹ ಆದ್ಮೇಲೆ 28 ವರ್ಷ ಕಲಿಯುಗಗಳು ದಾಟಿದಾಗ್ಲೂ ಇನ್ನೂ ಇವತ್ತಿಗೂ ಆ ಮತ್ಸ್ಯರೂಪಿ ಪರಮಾತ್ಮನನ್ನ ಮಂತ್ರಪೂರ್ವಕವಾಗಿ ಚಿಂತಿಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿದ್ರು. ಅಂತರ ಬಹಿಷ್ಟಾಖಿಲ ಲೋಕಪಾಲಕೈರ ದೃಷ್ಟ ರೂಪೋ ವಿಚರಸ್ಯರುಸ್ವನ ಸ ಈಶ್ವರತ್ವಂ ಯ ಇದಂ ವಶೇ ನಯನ್ ಆತ್ಮ ಯಥಾ ದಾರುಮಯೀಂ ನರಸ್ತ್ರಿಯಂ. ವಸ್ತುತಃ ವೇದಗಳು ಕಳೆದು ಹೋದಾಗ ತಂದ ರೂಪಕ್ಕೆ ಮತ್ಸ್ಯ ಅಂತ 2 ರೂಪದಿಂದ ವೇದಗಳನ್ನ ಮರಳಿ ತಂದಿದ್ದಾನೆ. ನಿಮಗೆ ಸ್ವಲ್ಪ ಕೆಲವೊಂದ್ಸಲ ಕಥೆ ರಿಪೀಟ್ ಆದಾಗ ಮರ್ತೋಗುತ್ತೆ ಅಥವಾ ಕನ್ಫ್ಯೂಸ್ ಆಗುತ್ತೆ. ಒಂದ್ಸರ್ತಿ ಹಯಗ್ರೀವನಾಗಿ ಭಗವಂತ ವೇದಗಳನ್ನ ತಂದು ಕೊಟ್ಟಿದ್ದ, ಇನ್ನೊಂದ್ಸರ್ತಿ ಮತ್ಸ್ಯನಾಗಿಯೂ ವೇದಗಳನ್ನ ಮರಳಿ ಭೂಮಿಗೆ ತಂದು ಕೊಟ್ಟ ರೂಪ. ಆದ್ರಿಂದಾಗಿ ಅವನನ್ನ ಸ್ತೋತ್ರ ಮಾಡ್ತಾ ಹೇಳುದು ಉರುಸ್ವನಃ. ಸ್ವನ ಅಂದ್ರೆ ಶಬ್ದ, ಅಪರೂಪದ ಶಬ್ದ. ಉರುಸ್ವನ ಅಂದ್ರೆ ವಿಶಿಷ್ಟವಾದ ದೊಡ್ಡ ಶಬ್ದ ರಾಶಿ ಅಂದ್ರೆ ವೇದ ಅಂತ ಅರ್ಥ. ವೇದದಿಂದ ನಿರಂತರ ಪ್ರತಿಪಾದ್ಯನಾದವನು ನೀನು, ಸದಾ ವೇದೋಪದೇಶವನ್ನ ಮಾಡ್ತಾ ಇರುವ ನೀನು ಬ್ರಹ್ಮಾದಿ ದೇವತೆಗಳಿಗೆ, ಸರ್ವಲೋಕಪಾಲಕರಿಗೆ ಅದೃಶ್ಯನಾಗಿ ಇದ್ದೇ ಅವರ ಒಳಗೆ ಹೊರಗೆ ನೀನು ಅಂತರ ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಕ್ಕೆ ಹೊರಗೆ ವಿಚರಸಿ. ವಿಚರಸಿ ಅಂದ್ರೆ ಓಡಾಡ್ತಿ. ವಿಶಿಷ್ಟ ರೂಪವಾದ ಚರಣ ನಿಂದು. ಚರಣ ಅಂದ್ರೆ ಎರಡರ್ಥ. ಒಂದು ಚರ ಗತಿ, ಚರ ಭಕ್ಷಣ. ಗತಿ ಅಂದ್ರೆ ಓಡಾಡುದು, ಅದರಿಂದಾಗಿ ಸಂಚಾರ ಅಂತ ಶಬ್ದ ಇದೆ. ಇನ್ನೊಂದು ತಿನ್ನುವುದಕ್ಕೆ ಚರಣ ಅಂತ ಹೆಸರು, ಚರತಿ. ಚೆನ್ನಾಗಿ ತಿಂತಾನೆ ಅಂತ. ಹಾಗಾಗಿ ಇಡೀ ಜಗತ್ತನ್ನ ತನ್ನೊಳಗೆ ಸಂಹಾರ ಮಾಡಿ ಸ್ವೀಕರಿಸ್ತಾನೆ. ಜೊತೆಗೆ ಜಗತ್ತಿನ ಜೊತೆಗೆ ತಾನೂ ಸಾಗ್ತಾ ಇರ್ತಾನೆ. ತಾನು ಸಾಗೋದ್ರಿಂದ ಜಗತ್ತು ಮುಂದೆ ಸಾಗುತ್ತೆ. ಯಾಕೆಂದ್ರೆ ಸ ಈಶ್ವರಸ್ತ್ವಂ, ನೀನು ಈಶ್ವರ. ಇದಂ ವಶೇ ನಯನ್, ಇಡೀ ಈ ಜಗತ್ತನ್ನ ನಿನ್ನ ವಶದಲ್ಲಿ ಇಟ್ಟುಕೊಂಡು ಆತ್ಮ ಯಥಾ ದಾರುಮಯೀಂ ನರಸ್ತ್ರಿಯಂ, ಹೇಗೆ ಸೂತ್ರಧಾರ ಗೊಂಬೆಯನ್ನ ಕುಣಿಸುವಾಗ ಬೆರಳಿನಿಂದ ಸುಮ್ಮನೆ ಹೀಗೆ ಅಂತಿರ್ತಾನೆ. ನೀವು ಈ ಜಾತ್ರೆಯಲ್ಲೆಲ್ಲ ಸುಮ್ನೆ ನಿಂತಿರ್ತಾರ, ನಿಮ್ಗೆ ಏನು ಕಾಣಲ್ಲ. ನೀವು ಯಾವ ಕೈ ಬೆರಳಿ ಹಿಂಗೆ ಸೈಡ್ ಅಲ್ಲಿ ಇರುತ್ತೆ ಒಳಗಡೆಯಿಂದ, ಅವ್ರು ಹೀಗೀಗ ಅಂತಿರ್ತಾರೆ. ಅದು ಎದುರುಗಡೆ 2 ಸಣ್ಣ ಬೊಂಬೆ ಇರುತ್ತೆ, ಅದಕ್ಕೊಂದಕ್ಕೊಂದು ಅಯಸ್ಕಾಂತದ ಏನೋ ಒಂದು ಅಂಟಿಸಿರ್ತಾರೆ. ಅವರು ಹಿಂಗ್ ಅಂತ ಇರ್ತಾರೆ. ಅದು ಎದುರುಗಡೆ ಪಟ 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 ನಿಮ್ಗೆ ಹಗ್ಗ ಸ್ಪಷ್ಟವಾಗಿ ಕಾಣಲ್ಲ. ಅದು ನೀವು ಸುಮ್ನೆ ನಿಂತಿದ್ರು ಅದು ಆಗ್ತಾ ಇದೆ ಅಂತ ನೋಡಿ ನೀವು ಭಾರಿ ಖುಷಿ ಪಡ್ತೀರಿ, ಬೇಕು ಬೇಕು ಅಂತ ಜಗಳ ಆಡ್ತೀರಿ. ಆಮೇಲೆ ಅವ್ನು ಅನ್ಕೊಡ್ತೇನೆ, ನಾವು ಮನೇಲಿ ಇಟ್ಕೊಂಡು ಸರಿ ಹಿಂಗೆ ಇಟ್ಟಿರ್ತೇವೆ, ಅದನ್ನ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅದು ಕುಣಿಲಿ ಅಂದ್ರೆ ಕುಣಿತಾ ಇಲ್ಲ. ಅದು ಇಟ್ಟಿರ್ತೇವೆ, ಹಗ್ಗ ಹೇಗೆ ಎಳೆದು ಬಿಡ್ತೇವೆ. ಒಂದ್ ಸರ್ತಿ ಕಟ್ ಆಗೋದ್ರೆ ಆಮೇಲೆ ಆಗ್ಲಿಲ್ಲ, ಅಯ್ಯೋ ಅನ್ಕೊಂಡು ಕೂತಿರ್ತೇವೆ. ಅದಕ್ಕೊಂದು ಟ್ರಿಕ್ ಇದೆ. ಆ ಟ್ರಿಕ್ ಅಲ್ಲಿ ಅವನು ಕೈ ಹೀಗೆ ಹಿಡ್ಕೊಂಡು ಕುಣಿಸ್ತಾ ಇರ್ತಾನೆ. ಒಂದಲ್ಲೇ ಇಟ್ಟಿರ್ತಾನೆ, ಇನ್ನೊಂದು ತನ್ನ ಕೈಯಲ್ಲಿ ಹಗ್ಗ ಇರುತ್ತೆ ಅದ್ರದ್ದು. ಅದು ಒಂದನ್ನು ಅಲ್ಲಾಡಿಸಿದ್ರೆ ಇನ್ನೊಂದು ಆ ಅಯಸ್ಕಾಂತದ ಆಕರ್ಷಣೆಗೆ ಇನ್ನೊಂದು ಕೂಡ ಕುಣಿತಾ ಇರುತ್ತೆ. ಅದು ಹಾಗೆ ದಾರುಮಯೀಂ, ಇಲ್ಲಿ ಮರದ ನೀವು ತೊಗಲು ಗೊಂಬೆ ಆಟ ನೋಡಿದ್ರೆ
ಗೊಂಬೆ ಆಡಿಸುವವರು ಎದುರುಗಡೆ ಅದು ಒಂದು ಟಿವಿ ಶೋ ತರ ಒಂದು ಬಾಕ್ಸ್ ಇರುತ್ತೆ. ಮೇಲ್ಗಡೆಯಿಂದ ಅವ್ರು ಹಿಂದಿನಿಂದ ಅಡ್ಡ ಇಟ್ಟಿರ್ತಾರೆ, ನಮ್ಗೆ ಕಾಣಲ್ಲ. ಅವರು ಆ ಬೆರಳುಗಳನ್ನು ಕುಣಿಸ್ತಾ ಇರ್ತಾರೆ. ಆ ಕುಣಿಸಿದಾಗ ಅದು ಎಷ್ಟು ಚೆನ್ನಾಗಿ ಕುಣಿಸ್ತಾರೆ ಅಂದ್ರೆ, ಕೈ ಎತ್ತುವಾಗ ಕೈ ಎತ್ತತ್ತೆ, ಕಾಲೆತ್ತುವಾಗ ಕಾಲೆತ್ತತ್ತೆ, ಬಾಯಿ ಎತ್ತುವಾಗ ಅವ ಅಂತ ಜೋರು ಬೊಬ್ಬೆ ಹೊಡಿತಾ ಇರ್ತದೆ. ಯಕ್ಷಗಾನ ಇದ್ರೆ ಅಂತೂ ಆ ಅಂತ ಬೊಬ್ಬೆ ಹೊಡಿತಾ ಇರುತ್ತೆ. ಹಂಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಬೇಕಾದ ರೀತಿಯ ಇಂದ್ರಿಯಗಳ ವ್ಯವಸ್ಥೆಯನ್ನ ಆ ಬೆರಳುಗಳಿಂದಲೇ ಆಡಿಸುವಂತಹ ಲೋಕದ ಸಾಮಾನ್ಯ ವ್ಯಕ್ತಿಯೇ ಇಷ್ಟು ಮಾಡಬಲ್ಲ ಅಂದ್ರೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು, ಸಾವಿರಾರು ತೋಳುಗಳಿರುವಂತಹ ಭಗವಂತ ಎಷ್ಟು ಗೊಂಬೆಗಳನ್ನ ಆಡಿಸ್ತಿದ್ದಾನೆ. ನಮ್ ನೂಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಕೈಗೆ ಸಿಕ್ಕಾಕೊಂಡಿದ್ದದು ಎಲ್ಲಿಂದ ಆಟ ಆಡಿಸ್ತಾ ಇದ್ದಾನೆ ಅಂತ ಅರ್ಥ ಆಗಲ್ಲ. ಅದು ಅಂತರ್ಮಯಿ ಆದ ನೂಲು. ಆದ್ರೆ ಕೆಲವೊಂದ್ ಸರ್ತಿ ಹಾಗಾಗೋಗುತ್ತೆ, ನಾವು ಬೇಡ ಅನ್ಕೊಂಡಿರ್ತೀವಿ, ಆಗೋಗುತ್ತೆ. ಬೇಕು ಅಂದ್ರೂ ಕೆಲವೊಮ್ಮೆ ಆಗಲ್ಲ. ನಮ್ ಕುಣಿಬೇಕು ಅಂತ ಅನಿಸ್ತಾ ಇರುತ್ತೆ, ಕೈ ಮುಂದೆ ಹೋಗಲ್ಲ. ನಡಿಬೇಕು ಅಂತ ಇರುತ್ತೆ, ಕಾಲ್ ನಡೆಯುವುದೇ ಇಲ್ಲ. ಹೀಗೆ ಒಳಗೆ ಇರುವಂತಹ, ಅದಕ್ಕೆ ಅವನನ್ನ ಅಂತರ್ಬಹಿಶ್ಚ ಅಖಿಲ ಲೋಕಪಾಲಕ, ಒಳಗೆ ಹೊರಗೆ ಇಡೀ ಲೋಕವನ್ನ ಪಾಲನೆ ಮಾಡುವ ಶಕ್ತಿಯಾಗಿ ನೀನು ಅದೃಷ್ಟ ರೂಪ. ಅಲ್ಲಿ ಹಗ್ಗ ಆದ್ರೂ ನೀವು ಹೀಗೆ ದಾಟಿ ಬಿಟ್ರೆ ನಿಮ್ ಕಾಲಿಗೆ ತಾಗಿ ತುಂಡಾಗೋಗುತ್ತೆ. ಅವನ್ ಕೈ ಹೀಗೆ ಅಂತ ಇರ್ತಾನಲ್ಲ, ನೀವು ಸ್ವಲ್ಪ ಬುದ್ಧಿವಂತಿಕೆ ಬೇಕು ಅಂತ ಒಂದ್ ಮಗುವನ್ನು ಹೀಗೆ ಪಾಸ್ ಮಾಡಿಬಿಟ್ರೆ ಅದು ಕಟ್ಟಾಗೋಗುತ್ತೆ. ಅವ್ನು ಚಾರ್ರಿ ಬೈಲಿಕ್ಕೆ ಶುರು ಮಾಡ್ತಾನೆ. ಏನು ನೀವು ಮಧ್ಯದಲ್ಲೆಲ್ಲ ಬರುದು, ಅಲ್ಲಿ ದೂರದಿಂದ ನೋಡ್ಬೇಕು ತಾನೆ, ಮಧ್ಯದ ಯಾಕೆ ಬಂದ್ರಿ ಅಂತ ಬೈತಾನೆ. ಆದ್ರೆ ನಮ್ಮ ಭಗವಂತನ ಹಗ್ಗ, ನಾವು ಯಾರು ಎಲ್ಲಿ ಪಾಸ್ ಆದ್ರೂ ಕೂಡ ಆ ಹಗ್ಗ ಕಟ್ಟಾಗಲ್ಲ. ಅದೃಷ್ಟ ರೂಪ. ಅದು ಕಾಣದ ಹಗ್ಗದಿಂದ ಕಾಣದಂತೆ ತಾನೂ ಕಾಣುವುದಿಲ್ಲ, ಹಗ್ಗನೂ ಕಾಣುದಿಲ್ಲ. ನಾವು ಕುಣಿಯೋದು ಮಾತ್ರ ಕಾಣಿಸ್ತಿರುತ್ತೆ. ಆದ್ರೆ ಯಾರು ಕುಣಿಸುವುದು ಅಂತ ನಾವು ತಲೆನೇ ಕೆಡಿಸ್ಕೊಡಲ್ಲ. ಏನೋ ಹುಚ್ಚಿರ್ತಾರ, ಅವ್ರು ಕುಣಿಸಿದ್ರು ಇವ್ರು ಕುಣಿಸಿದ್ರು ಅಂತ ಏನೂ ಗೊತ್ತಿಲ್ಲದೆ ನಾನೇ ಕುಣದೆ ಅನ್ಕೊಂಡು ಹೆಮ್ಮೆ ಪಡ್ತಾ ಇರ್ತೇವೆ. ಅದು ಆಗದಂತೆ ಭಗವಂತನನ್ನ ನಾವು ಪ್ರಾರ್ಥಿಸ್ಬೇಕು. ಹೇಗೇಗೋ ಕುಣದೆ ಅಂತ ಆಗ್ಬಾರ್ದು. ಸರಿಯಾದ ರೀತಿಯಲ್ಲಿ ಒಂದು ಪ್ರಕರಣ ಆದ್ರೂ ಚೆನ್ನಾಗಿ ನಡೆಯುವ ಹಾಗೆ, ಒಂದ್ ಕಥೆ ಕೇಳಿದವರಿಗೆ ನೋಡಿದವರಿಗೆ ಖುಷಿ ಆಗ್ಬೇಕು. ಏನೋ ಕುಣಿಸಿದ್ರಪ್ಪ, ಅದ್ರ ರೋಗ ಬಂದಂಗಿತ್ತು, ಏನ್ ಕುಣಿದ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ಬೈಯುವ ಹಾಗಾಗ್ಬಾರ್ದು. ನಮ್ಮ ಕುಣಿತ ಅರ್ಥವತ್ತಾಗ್ಲಿ ಅಂತ ದೇವರನ್ನ ಪ್ರಾರ್ಥಿಸ್ಬೇಕು ಅಂತ ಮತ್ಸ್ಯನನ್ನ ಕೇಳ್ಕೊಂಡ್ರು. ಯಂ ಲೋಕಪಾಲ ಕಿಲ ಮತ್ಸರ ಜ್ವರ ಹಿತ್ವಾ ಯತಂತೋಪಿ ಪೃಥಕ್ ಸಮೇತ್ಯ ಚ ಪಾತುಂ ನ ಶೇಕುರ್ ದ್ವಿಪದಶ್ಚತುಷ್ಪದ ತರೀಸೃಪಸ್ಥಾಸು ಸ್ಥಾಸ್ನು ಯದತ್ರ ಶಕ್ಯತೆ. ಇಂದ್ರಾದಿ ಲೋಕಪಾಲಕರು ತಾವೇ ಲೋಕರಕ್ಷಕರು ಅಂತ ತಮ್ಮ ಹೆಗ್ಗಳಿಕೆಯನ್ನ ತಾವೇ ಮಾಡಿಕೊಂಡು ಅಸೂಯೆ ಪಟ್ರು. ಯಾರನ್ನ ಯಾಕೆ ನಾವು ಕ್ರೆಡಿಟ್ ಕೊಡ್ಬೇಕು, ನಾವೇ ಮಾಡ್ಬೇಕಲ್ವಾ. ಲೋಕಪಾಲಕರು ನಮ್ಗೆ ಹೆಸರಿದೆ ತಾನೆ. ಲೋಕಪಾಲಕಾಯ ಇಂದ್ರಾಯ ಸ್ವಾಹ ಅಂತ ಕೊಡುದಿಲ್ಲ. ದೇವತೆಗಳಿಗೆಲ್ಲ ದೇವಲೋಕಾಧಿಪತೆಯೇ ಇಂದ್ರಾಯ, ವರುಣ ಲೋಕಾಧಿಪತಿ ಏನು ಜಲಾಧಿಪತೆ ವರುಣಾಯ, ಏನು ಪ್ರೇತಾಧಿಪತೆ ಯಮಾಯ ಅಂತೆಲ್ಲ ಅಲ್ಲಿ ಅಧಿಪತಿಗಳನ್ನಾಗಿ ಗುರುತಿಸ್ತಾರೆ. ಹಾಗಾಗಿ ನಾವೇ ಇದರ ಒಡೆಯರು, ಯಾಕೆ ಇನ್ಯಾರಿಗೂ ನಾವು ತಲೆಬಾಗಬೇಕು ಅಂತ ಒಂದು ಸರ್ತಿ ಯೋಚನೆ ಬಂತಂತೆ. ಅದು ನಮ್ಮ ಪರವಾಗಿ ಬಂದ ಯೋಚನೆ. ದೇವತೆಗಳಿಗೆ ಆಗುದಿಲ್ಲ ಅಂದ್ಮೇಲೆ ನೀವ್ ಏನ್ ಲೆಕ್ಕ ಅಂತ ತೋರಿಸ್ಲಿಕ್ಕಷ್ಟೇ ಅವರಿಗೊಂದು ಯೋಚನೆ ಬಂತಂತೆ. ಎಷ್ಟೇ ಪ್ರಯತ್ನ ಪಟ್ರು ಒಬ್ಬೊಬ್ಬರಾಗ್ಲಿ ಆಗ್ಲಿಲ್ಲ, ಒಬ್ಬೊಬ್ಬರೇ ಆಗಿ ಏನೋ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಕೊನೆಗೆಲ್ಲ ಜೊತೆ ಸೇರಿಕೊಂಡ್ರಂತೆ. ಒಟ್ಟಿಗೆ ಸೇರಿ ಮೊದಲು ಪೃಥಕ್, ಆಮೇಲೆ ಸಮೇತ್ಯ, ಆಮೇಲೆ ಸೇರಿ ಎಲ್ಲರೂ ಕೆಲಸ ಯತಂತೋಪಿ, ಎಷ್ಟು ಯತ್ನ ಮಾಡಿದ್ರು, ಎಷ್ಟು ಪ್ರಯತ್ನ ಮಾಡಿದ್ರು ನಶೇಕು, ಅವರು ಶೇಖ್ ಅಬ್ದುಲ್ ಆಗ್ಲಿಕ್ಕೆ ಆಗ್ಲೇ ಇಲ್ಲ, ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ತಲೆ ಚಚ್ಚಿಕೊಂಡ್ರು. ಸಣ್ಣ ಸಣ್ಣ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ಕೂಡ ಅವರಿಗೆ ನಿಯಮಿಸ್ಲಿಕ್ಕೆ ಆಗ್ಲಿಲ್ಲ. 3 ಲೋಕಗಳ ಪಾಲಕತ್ವ ಬಿಡಿ, ತಮ್ಮನ್ನೇ ತಾವು ನಿಯಂತ್ರಣ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಸ್ತಬ್ಧರಾದ್ರು. ಒಂಥರ ಸ್ಟ್ಯಾಚು ಅಂತ ಯಾರೋ ಕೈಯಲ್ಲಿ ನಿಲ್ಲಿಸಿದ ಹಾಗೆ ಅವರು ಅಲುಗಾಡದೆ ನಿಂತು ಹೋಗುವಂತ ಸ್ಥಿತಿ ಬಂತು. ಇನ್ನು ಬ್ರಹ್ಮಾಂಡದಲ್ಲಿ ಇದೆಲ್ಲವನ್ನು ಹೇಗೆ ರಕ್ಷಿಸುವುದು ಅಂತ ಆಮೇಲೆ ಅವರಿಗೆ ಸ್ಥಾವರ ಜಂಗಮಗಳ ನಡುವೆ ಸೇರಿಕೊಂಡ ಭಗವಂತನ ನೆನಪು ಅವರಿಗಾಯಿತು. ಹೀಗೆ ಅವನನ್ನ ಸ್ತುತಿಸಿದ್ರು. ಕೊನೆಗೆ ನಿನ್ನ ಎಲ್ಲ ರೀತಿಯ ಗುಣಕ್ಕೆ ನಮಸ್ಕಾರ. ಎಷ್ಟೆಷ್ಟು ಯುಗ ಪ್ರಳಯಗಳು ನಡೀತಾವೆ, ಎಲ್ಲ ಸಂದರ್ಭದಲ್ಲೂ ನೀನೇ ಬಂದು ಆ ಹಿಂದಿನ ಮನ್ವಂತರದ ಔಷಧಿ ಲತೆಗಳಿಗೆಲ್ಲ ಆಶ್ರಯನಾಗಿ ಭೂಮಿಯನ್ನೇ ನೌಕೆಯನ್ನಾಗಿಸಿಕೊಂಡು ನಿನ್ನ ಸಾಮರ್ಥ್ಯದಿಂದ ಅದನ್ನ ಹಗ್ಗದಲ್ಲಿ ಮೂಗಿನಿಂದ ಎಳ್ಕೊಂಡು ಬಂದು ಮಹಾಪರಾಕ್ರಮಿಯಾಗಿ ಮುಂದಿನ ಮನ್ವಂತರದ ಜೀವರಾಶಿಗಳಿಗೆ ನೀನು ಪ್ರೇರಣೆ ಕೊಟ್ಟಂತಹ ಸ್ವಭಾವದವನು. ನಾವು ಪ್ರಾರ್ಥನೆ ಮಾಡಿದ್ರೂ ಆ ಕೆಲಸ ಮಾಡ್ತಿ,
ನಾವು ಪ್ರಾರ್ಥನೆ ಮಾಡದೇ ಇದ್ರು ನೀನ್ ಆ ಕೆಲಸ ಮಾಡಿಯೇ ಮಾಡ್ತಿ. ನಮ್ಮ ಪ್ರಾರ್ಥನೆ ಅನ್ನೋದು ನಮ್ಮ ಶ್ರೇಯಸ್ಸಿನ ಬಯಕೆಯಿಂದ ಬಂದದ್ದಷ್ಟೇ ಹೊರತು ನೀನು ಪ್ರಾರ್ಥನೆ ಮಾಡದೇ ಇದ್ರೆ, ನಮ್ಮಲ್ಲಿ ತಾಯಿ ಕೂಡ ಮಗು ಅಳದೇ ಇದ್ರೆ ಹಾಲು ಕೊಡಲ್ಲ ಅಂತ ಏನೋ ಒಂದು ಹುಚ್ಚು ಗಾದೆ ಇದೆ. ಆದ್ರೆ ಹಾಗೆ ಎಲ್ಲೂ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಅಥವಾ ಯಾರೋ ಒಬ್ರು ಮಾಡಿದ ಹವ್ಯಾಸವನ್ನು ಇಟ್ಕೊಂಡು ಎಲ್ಲರಿಗೂ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇರ್ತಾರೆ ಕೆಲವೊಂದ್ ಸರ್ತಿ ಎಲ್ಲಾ ತರ ಒಂದೇ ತರದವ್ರು ಇರುವುದಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಭಗವಂತನಲ್ಲಿ ಮಾತ್ರ, ಮನುಷ್ಯರಲ್ಲಿ ಈ ಗುಣ ಇರ್ಬೋದು ಅಕಸ್ಮಾತ್ ಕೆಲವೊಂದ್ ಸರ್ತಿ ತಪ್ಪಿ, ಆದ್ರೆ ಭಗವಂತ ಕೇಳದೆ ಏನನ್ನು ಕೊಡುವುದಿಲ್ಲ ಅನ್ನೋದು ಮಾತ್ರ ಅವನ ಜೀವಮಾನದಲ್ಲಿ ಇಲ್ಲದ, ಅದಕ್ಕೆ ಅವನಿಗೆ ಆ ಸ್ವಭಾವದವನು ಅಂತ ಹೇಳಿದ್ರು. ಜಗತ್ಪ್ರಾಣ ಗುಣಾತ್ಮನೇ ನಮಃ. ಇಡೀ ಜಗತ್ತಿನ ಪ್ರೇರಣಾ ಶಕ್ತಿಯೇ ಗುಣವಾಗಿ ಉಳ್ಳ, ಶೀಲವಾಗಿ ಉಳ್ಳ ಅಂತರ್ಯಾಮಿಯಾದ ನಿನಗೆ ನನ್ನ ಅನಂತ ನಮನಗಳು ಅಂತ ಸ್ತೋತ್ರ ಮಾಡ್ತಾರೆ. ಮುಂದೆ ಹಿರಣ್ಮಯ ಖಂಡದಲ್ಲಿ ಅರಿಯಮ ಅನ್ನುವವನು, ಅವನು ಅರಿಯಮ ಅಂದ್ರೆ ಯಮನೆ, ಆ ಯಮನು ಕೂರ್ಮ ರೂಪನಾದ ಪರಮಾತ್ಮನನ್ನ ಚಿಂತಿಸುವ ಬಗೆಯನ್ನ ಹೇಳ್ತಾರೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.